ವಿಶ್ವ ಸಂತೋಷ ಭಾರತಿ ಶ್ರೀಪಾದಿರ್ನ ಆಶ್ವಾದದ ನುಡಿಗ ಕೆಬಿಯಾಕ ಬಲೆ ಯಂ ಬ್ರಹ್ಮ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಃ ಸ್ತವೈಃ ವೇದೈ ಸಾಂಗ ಪದಕ್ರಮೋಪನಿಷದೈ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದು ಸುರಾಸುರ ಗಣ ದೇವಯ ತಸ್ಮೈ ನಮಃ. ಪಂಚರತ್ನಾಖ್ಯಮೇದದ್ಯ ನಿತ್ಯಶುದ್ಧ ಪಟೇನರ್ಹ ತಸ್ಯ ಪ್ರಸನ್ನೋ ಭಗವಾನ್ ಶಾಸ್ತೆ ವಸ್ತಿ ಮಾನಸ. ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಬಹಳ ವಿಜೃಂಭಣೆಯ ಗಣೇಶೋತ್ಸವ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ, ಬಹಳ ಸಂತೋಷ. ಅದರೊಳಗೂ ಹಿಂದೂ ಯುವ ಸೇನೆ ಮಾಡ್ತಾ ಇರುವಂಥ ಈ ಕಾರ್ಯಕ್ರಮದಲ್ಲಿ ಅಗತ್ಯವಾಗಿ ನಾವು ಕರೆದಾಗ ಬರಲೇಬೇಕು ಅಂತ ಹೇಳಿ ಬೆಂಗಳೂರಿಂದ ಈ ಕಾರ್ಯಕ್ರಮಕ್ಕೋಸ್ಕರವೇ ನಾವು ಬಂದಿದ್ದೇವೆ. ನಮ್ಮ ಸಂಸ್ಥಾನ ಪೀಠ ಉಡುಪಿ ಬಾರ್ಕೂರು ಆದರೂ ಸಹ ಹೆಚ್ಚಿಗೆ ಇರೋದು ಬೆಂಗಳೂರಿನಲ್ಲೇ. ನಾವು ಈಗ ಸ್ವಾಗತ ಮಾಡುವಾಗ ಹೇಳ್ತಾ ಇದ್ದ ಹಾಗೆ, ಪ್ರವೀಣ್ ಅವರು ಹೇಳ್ತಾ ಇದ್ದ ಹಾಗೆ, ಮೂಲತಃ ವೈದ್ಯರು. ನಾವು ಸುಮಾರು ವರ್ಷಗಳಿಂದ ಸುಮಾರು ಪೇಷಂಟ್ಗಳನ್ನು ಚಿಕಿತ್ಸೆ ಮಾಡಿದ್ದೇವೆ. 25 ವರ್ಷ ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟು ಸುದೀರ್ಘ ಮಾತಾಡಿದವರು ಟಿ ವಿಗಳಲ್ಲಿ ಯಾರೂ ಇಲ್ಲ ಸದ್ಯದಕ್ಕೆ. ಅಷ್ಟು ಅವಕಾಶವನ್ನು ಆ ಸರಸ್ವತಿ ನಮಗೆ ಕೊಟ್ಟಿದ್ದಾಳೆ. 26ನೇ ವರ್ಷ ನಾವು ಈ ಟಿ ವಿಗಳಲ್ಲಿ ಮಾತಾಡ್ತಾ ಇದ್ದೇವೆ. ಅದರೊಳಗೂ ಈ ಹಿಂದೂ ಯುವ ಸೇನೆ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಯಾಕೆ ಬರಬೇಕಾಯಿತು ಅಂತ ಹೇಳಿದ್ರೆ, ನಿಮ್ಮ ಹೆಸರೇ ಭಾಳ ಚಂದವಾಗಿಟ್ಟಿದ್ದೀರಿ, ಹಿಂದೂ ಯುವ ಸೇನೆ. ನಿಜವಾಗ್ಲೂ ಹಿಂದೂಗಳ ಯುವಕರು ಆ ಸೇನೆ ಆಗುವಂಥ ಪರಿಸ್ಥಿತಿ ಭಾರತಕ್ಕೀಗ ಅಗತ್ಯವಾಗಿ ಬೇಕಾಗಿದೆ. ಇಡೀ ದೇಶದಲ್ಲಿ ಏನೇನೋ ಬದಲಾವಣೆಗಳನ್ನು, ಬೆಳವಣಿಗೆಗಳನ್ನು ನಾವು ನೋಡ್ತೇವೆ. ಕರ್ನಾಟಕದಲ್ಲೂ ಸಹ ಭಾಳಷ್ಟು ಬದಲಾವಣೆಗಳನ್ನು ನಾವು ನೋಡಿದ್ದೇವೆ. ಗುಲ್ಬರ್ಗದಿಂದ ಹಿಡಿದು ಈ ನಮ್ಮ ಕರಾವಳಿಯವರೆಗೆ ಒಂದು ಸಂಚಲನ ಇವತ್ತು ಹಿಂದುತ್ವದಲ್ಲಿ ಆಗಿದೆ. ಇಷ್ಟು ಭೂಪಟವನ್ನು ನಮ್ಮ ಮುಂದೆ ಇಟ್ಕೊಂಡು ನಾವು ನೋಡಿದರೂ ಸಹ ಪ್ರತಿನಿತ್ಯ ಆತಂಕ ಮತ್ತು ಒಂದು ಮುಂದೆ ಏನಾದೀತು ಅನ್ನುವಂಥ ಊಹಾಪೋಹಗಳ ನಡುವೆ ಯುದ್ಧದ ರೀತಿಯಲ್ಲಿ ಮಾನಸಿಕವಾಗಿ ತಯಾರಾಗ್ತಕ್ಕಂತಹ ಒಂದು ಭೂಮಿ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಅದರೊಳಗೂ ಸಹ ಈ ಯುವ ಸಂಘಟನೆ ಅಗತ್ಯವಾಗಿ ಮಂಗಳೂರಿನಲ್ಲಿ ಬಲಿಷ್ಠಗೊಳ್ಳಬೇಕಾಗಿತ್ತು, ಆಗ್ತಾ ಇದೆ ಕೂಡ. ಏನು ಬೇರೆ ದೇಶದ ಜೊತೆನಲ್ಲಿ ಯುದ್ಧ ಆಗ್ತದ ನಮಗೆ? ಅದೇನಿಲ್ಲ. ಯಾಕೆಂತಂದರೆ ಭಾರತ ಇವತ್ತು ಬಲಿಷ್ಠವಾದಂಥ ರಾಷ್ಟ್ರ. ಶ್ರೀಮಂತಿಕೆಯಲ್ಲಿ ದೊಡ್ಡಣ್ಣ ಅಮೇರಿಕ ಆಗಿದ್ದರೂ ಮಾರ್ಮಿಕವಾಗಿ ಘನತೆಯಲ್ಲಿ ವರ್ಚಸ್ಸಿನಲ್ಲಿ ದೊಡ್ಡಣ್ಣ ಭಾರತ ಆಗಿ ನಿಂತಿದೆ ಇವತ್ತು. ಅದು ದೊಡ್ಡತನ. ಅದರ ನಡುವೆ ಹಿಂದೂಗಳಿಗೆ ಬಹಳಷ್ಟು ಧಾರ್ಮಿಕವಾಗಿ ಎಷ್ಟೋ ವಿಷಯಗಳು ಗೊತ್ತೇ ಇಲ್ಲ. ಅದು ಎಲ್ಲಿ ಗೊತ್ತಾಗಬೇಕು? ಇಂಥ ಸಾರ್ವಜನಿಕ ಕಾರ್ಯಕ್ರಮ ಮಾಡಿದಾಗ ಆ ಕಾರ್ಯಕ್ರಮದಲ್ಲಿ ನಮ್ಮಂಥವರು ಬಂದು ಎಷ್ಟು ಸಾಧ್ಯನೋ ಅಷ್ಟು ತಿಳುವಳಿಕೆಯನ್ನು ನಿಮ್ಮ ಮುಂದೆ ಇಟ್ಟಾಗ ಒಂದಿಷ್ಟು ಹಿಂದೂಗಳಿಗೆ ನಮ್ಮ ಧಾರ್ಮಿಕತೆ ಗೊತ್ತಾಗ್ತದೆ. ಇಲ್ಲದೆ ಹೋದರೆ ನೋಡಿ, ಗಣಪತಿ ಇಟ್ಟದ್ರಿಂದ ಇಷ್ಟು ಚಂದವಾದ ಕ್ಯೂ ನಿಂತು ಶಿಸ್ತಲ್ಲಿ ದೇವರ ದರ್ಶನ ಮಾಡಿ ನೀವು ಹೋಗ್ತಾ ಇದ್ದೀರಿ, ಸತ್ಯ. ಇದನ್ನು ಬಿಟ್ಟರೆ ನಂತರ ಇನ್ನು ಮಂಗಳೂರಿನ ದಸರಾವೂ ಸಹ ಅಷ್ಟೇ ಖ್ಯಾತಿಯನ್ನು ಪಡೆದಿದೆ, ಅದರೊಳಗೂ ನೀವು ಸೇರ್ತೀರಿ. ಅದು ಬಿಟ್ಟರೆ ಮತ್ತೆಲ್ಲಿ? ಆದರೆ ಬೇರೆ ಧರ್ಮಗಳಲ್ಲಿ
ಪ್ರತಿ ಶುಕ್ರವಾರ ಮಸೀದಿಗೆ ಹೋಗಲೇಬೇಕು, ಕಡ್ಡಾಯವಾಗಿ ಹೋಗ್ತಾರೆ. ಪ್ರತಿ ಭಾನುವಾರ ಚರ್ಚಿಗೆ ಹೋಗಲೇಬೇಕು, ಚರ್ಚಿಗೆ ಹೋಗ್ತಾರೆ. ಹಿಂದೂಗಳಲ್ಲಿ ಹೋದರೆ ಆಯಿತು, ಬಿಟ್ಟರೆ ಆಯಿತು, ಮಾಡಿದರೆ ಆಯಿತು, ಕೇಳಿದರೆ ಆಯಿತು. ಎಷ್ಟು ಜನಕ್ಕೆ ದೇವರಿಗೆ ಹೂ ಕೊಡಬೇಕು ಅಂತೇಳಿ ಗೊತ್ತಿದೆ? ಗೊತ್ತೇ ಇಲ್ಲ. ಯಾರಿಗಾದರೂ ಆತ್ಮಕ್ಕೆ ನಿಮ್ಮ ಪ್ರಶ್ನೆ ಇಟ್ಕೊಂಡು ಕೇಳಿ. ಇಡೀ ಜಗತ್ತಿನಲ್ಲಿ ಹೂವಿನ ಮಾರ್ಕೆಟು ಇರೋದೇ ಹಿಂದೂಗಳಿಂದ ಮಾತ್ರ. ಹೂವನ್ನು ಮತ್ತಾರು ಮಸೀದಿ ತಗೊಂಡೋಗೋದಿಲ್ಲ, ಚರ್ಚಿಗೆ ತಗೊಂಡೋಗೋದಿಲ್ಲ, ಇನ್ನೆಲ್ಲಿಲ್ಲ. ಹಿಂದೂಗಳು ಹೂವನ್ನು ಬಿಟ್ಟುಬಿಟ್ರೆ ಹೂವೇ ಇಲ್ಲ ಇನ್ನು. ಆದರೆ ದೇವರಿಗೆ ಯಾಕೆ ಹೂ ಕೊಡ್ತೀರಿ ಅಂತ ಒಬ್ಬನು ಕೇಳಿದರೆ ಉತ್ತರ ಎಷ್ಟು ಜನ ಕೊಟ್ಟಾರು ಗೊತ್ತಿಲ್ಲ. ಮುಂದೆ ಈಗ ಆಯುಧ ಪೂಜೆ ಬರ್ತದೆ, ಎಲ್ಲರೂ ಟೈರ್ ಕೆಳಗಡೆ ನಿಂಬೆ ಹಣ್ಣು ಇಡ್ತೀರಿ. ಬೂದುಗುಂಬಳಕಾಯಿನ ತಗೊಂಡು ಅದಕ್ಕೊಂದು ತ್ರಿಕೋನ ತೂತ ಮಾಡಿ, ಕುಂಕುಮ ಹಾಕಿ, ಕಾಯಿನ್ಸ್ ಹಾಕಿ, ಕರ್ಪೂರ ಹಚ್ಚಿ ಒಡೆದು ಹಾಕ್ತೀರಿ. ಯಾಕೆ ಕುಂಬಳಕಾಯಿನ ಮಾಡಬೇಕು? ನೀವು ಕುಂಕುಮ ಹಾಕಬೇಕು ಕುಂಬಳಕಾಯಿಗೆ, ಅದ್ರ ಬದಲಿಗೆ ಕಲ್ಲಂಗಡಿ ಹಣ್ಣೆ ಮಾಡ್ಬೋದಲ್ಲ, ಅದು ಕುಂಕುಮ ಹಚ್ಕೊಂಡೇ ಹುಟ್ಟಿದೆ. ಯಾಕೆ ಮಾಡೋದಿಲ್ಲ? ನಿಂಬೆಹಣ್ಣು ಬದಲಿಗೆ ಮುಸುಂಬೆ ಹಣ್ಣೆ ಹಾಕಬೇಡ. ಏನಿದೆ ನಿಂಬೆಹಣ್ಣಲ್ಲಿ ಗೊತ್ತಿಲ್ಲ. ಯಾವುದು ಕೇಳಿದ್ರೂ ಗೊತ್ತಿಲ್ಲ ಅಂತನ್ನುವಾಗ ಒಂದಿಷ್ಟು ಧಾರ್ಮಿಕ ಸಭೆಗಳು ಬಲಿಷ್ಠವಾಗ್ತಾ ಹೋಗಬೇಕು ಗಣಪತಿ ಹೆಸರಲ್ಲಿ. ಇನ್ಮೇಲೆ ಈ ಧಾರ್ಮಿಕ ಸಭೆಗಳನ್ನೇ ನೀವು ಜಾಸ್ತಿ ಕೇಳಬೇಕು, ಬಿಟ್ಟರೆ ಯಾವುದ್ಯಾವುದೋ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತನ್ನು ಕೊಡೋದಲ್ಲ. ಮಂಗಳೂರಿನ ಎಲ್ಲ ಪೋಷಕ ವರ್ಗ ತಿಳಿಬೇಕು, ಹಿಂದೂ ಯುವ ಸೇನೆ 32ನೇ ವರ್ಷ ಮಾಡ್ಕೊಂಡು ಬರ್ತಾ ಇರುವಂಥ ಉತ್ಸವ ಇನ್ನೂ 100 ವರ್ಷಗಳ ಕಾಲ ಮಾಡ್ಕೊಂಡು ಹೋಗ್ತದೆ ಮುಂದೆ. ಇಂಥ ಸಂದರ್ಭದಲ್ಲಿ ಎಲ್ಲ ಧಾರ್ಮಿಕ ಸಭೆಗಳಲ್ಲಿ ಎಲ್ಲಾದರೂ ಪ್ರವಚನಗಳು ನಡೀತದೆ ಅಂತಂದರೆ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ಕೂರಿಸ್ಕೊಳ್ಳಿ. ಆಗ ಅವುಗಳಿಗೆ ಏನು ಅಂತ ಗೊತ್ತಾಗ್ತದೆ. ಒಂದು ಕಾಲದಲ್ಲಿ ದೇವಸ್ಥಾನಗಳೇ ಜಾಸ್ತಿ ಇದ್ದಂಥ ಈ ಊರು, ಇವತ್ತಿಗೂ ದೇವಸ್ಥಾನಗಳು ಜಾಸ್ತಿ ಇರುವಂತಹ ಯಾವುದಾದ್ರೂ ನಾಡಿದ್ರೆ ಅದು ಕರಾವಳಿ ಮಾತ್ರ. ಆದರೆ ದೇವಸ್ಥಾನದ ಒಳಗಡೆ ಎಲ್ಲರಿಗೂ ಅವಕಾಶ ಇರಲಿಲ್ಲ. ಆಗ ಮುಗ್ಧತೆಯಲ್ಲಿ, ಭಾವನೆಯಲ್ಲಿ ಪೂಜೆಗಳನ್ನು ಮಾಡ್ಕೊಳ್ತಾ ಬಂದಂಥ ಪಂಚಮಹಾಭೂತಗಳಿಗೆ ಒಂದೊಂದು ಹೆಸರುಗಳನ್ನು ಕರೆದು ಆ ಭೂತವನ್ನು ಇನ್ನೊಂದು ಭೂತ ಅಂತ ಕರೆದು ಭೂತಾರಾಧನೆಯನ್ನು ಹುಟ್ಟಾಕಿದಂತಹ ಒಂದು ಆ ಮುಗ್ಧತೆಯ ಪ್ರಪಂಚ ಇದ್ದರೆ ಅದು ಕರಾವಳಿಯ ಈ ತುಳುನಾಡು. ಅಂಥ ಭೂತಾರಾಧನೆಗೆ ಇವತ್ತಿನ ದಿವಸ ಯುವಕರಲ್ಲಿ ಕೇಳಿದರೆ ದೈವಗಳ ಹೆಸರೇ ಗೊತ್ತಿಲ್ಲ, ದೈವಗಳಿಗೆ ಏನು ಮಾಡಬೇಕು ಗೊತ್ತಿಲ್ಲ, ಭೂತಾರಾಧನೆ ಹೇಗೆ ನಡಿಬೇಕು ಗೊತ್ತಿಲ್ಲ. ಭೂತಾರಾಧನೆಯೂ ಸಹ ನಾಟಕೀಯವಾದಂಥ ಈವೆಂಟ್ ಆಗ್ತಾ ಇರೋದು ದುರಂತ. ಬಹಳಷ್ಟು ಕಡೆ ನಾಗಾರಾಧನೆಗಳು ಈವೆಂಟ್ ಆಗ್ತಿರೋದು ದುರಂತ. ಬುದ್ಧಿವಂತ ಜಿಲ್ಲೆ ಅಂತ ಕರೆಸ್ಕೊಂಡಂತಹ ಈ ಕರಾವಳಿಗೆ ಯಾವತ್ತಿಗೂ ಸಹ ಪ್ರಬುದ್ಧತೆ ಅನ್ನೋದು ತಪ್ಪಿ ಹೋಗಬಾರ್ದು. ನಿಮಗೆ ಬುದ್ಧಿವಂತ ಜಿಲ್ಲೆ ಅಂತ ಹೇಳುವಂತಹ ಒಂದು ನಾಣ್ಣುಡಿ ಯಾಕೆ ಬಂತು ಅಂತಂದರೆ ಮೀನು ತಿಂದದ್ರಿಂದ ಅಲ್ಲ. ಮೀನಿನಲ್ಲಿ ಮೆದುಳನ್ನು ಸ್ಟ್ರಾಂಗ್ ಮಾಡ್ತಕ್ಕಂಥ ಒಂದು ಅಂಶ ಇದೆ, ಸತ್ಯ. ಆದರೆ ಮೀನಿನಿಂದಲೇ ಬುದ್ಧಿವಂತರಾದದ್ದಲ್ಲ. ಆಗಿನ ಕಾಲದಲ್ಲಿ ಬುದ್ಧಿವಂತರು ಕರಾವಳಿಯವರು ಆಗಲಿಕ್ಕೆ ಒಂದೇ ಒಂದು ಟ್ಯೂಷನ್ ಯಾವುದು ಅಂತಂದರೆ ಯಕ್ಷಗಾನ. ಯಕ್ಷಗಾನವೇ ಕರಾವಳಿಯವರನ್ನು ಬುದ್ಧಿವಂತರನ್ನಾಗಿ ಮಾಡಿತು. ಮುಗ್ಧತೆಯ ಜೀವಗಳು ಎದುರೇ ಕುಳಿತು ರಂಗಸ್ಥಳದ ಮುಂದೆ ಕುಳಿತಾಗ ವೇದಿಕೆ ಮೇಲಿದ್ದಂಥವರು ಪ್ರಬುದ್ಧತೆಯ ಮಾತುಗಳಿಂದ ಅವರಲ್ಲಿದ್ದಂಥ ವಿದ್ವತ್ತನ್ನು ಹೊರಗೆ ಹಾಕ್ತಾ ಅದು ಕೇಳುಗರನ್ನು ಪ್ರಬುದ್ಧತೆಗೆ ಗೊಳಿಸ್ತಾ ಬುದ್ಧಿವಂತರನ್ನಾಗಿ ಮಾಡುತ್ತಷ್ಟೆ. ಇವತ್ತು ಅದರಲ್ಲೂ ಬದಲಾವಣೆಗಳಾಗಿವೆ. ಇದರ ನಡುವೆ ಎಲ್ಲ ಸಂಘಟನೆಗಳನ್ನು ಮಾಡಲಿಕ್ಕೆ ಈಗಾಗಲೇ ಒಂದಿಷ್ಟು ಹೆಸರುಗಳನ್ನು ನಮ್ಮ ಪ್ರವೀಣ್ ಅವರು ಹೇಳಿದ್ರೀಗ. ನೀವೆಲ್ಲ ಸಂಘಟಕರಿದ್ದೀರಿ. ಧಾರ್ಮಿಕವಾಗಿ ಬಲಿಷ್ಠರನ್ನಗೊಳಿಸದೆ ಮಾತ್ರ ಇವತ್ತು ವಿಶ್ವಗುರು ಅಂತ ಭಾರತ ಏನು ಕರೆಸ್ಕೊಳ್ತಾ ಇದೆ, ಅದು ಶ್ರೀಮಂತಿಕೆಯ ದುಡ್ಡಿನಿಂದಲ್ಲ, ಭುಜಬಲದಿಂದಲ್ಲ, ಕೇವಲ ವಿದ್ಯಾಬಲ ಮತ್ತು ಸಂಸ್ಕೃತಿಯ ಬಲದಿಂದ ಈ ದೇಶ ಪ್ರಪಂಚಕ್ಕೆ
ವಿಶ್ವಗುರು ಆಗಿ ತೋರ್ತಾ ಇರುವಂಥದ್ದು. ಇದು ನೆನ್ಪಿಟ್ಕೊಳ್ಳಿ. ಸಂಸ್ಕೃತಿ ಹೊರಟೋಯ್ತು ಅಂದರೆ, ಈ ಧಾರ್ಮಿಕತೆ ವಿದ್ವತ್ ಹೊರಟೋಯ್ತು ಅಂತಂದರೆ ನಾಳೆ ಏನೂ ಇಲ್ಲದೆ ಆಗಿ ಉಳಿತೇವೆ. ಹಳ್ಳಿಗಳಲ್ಲಿ ಸಣ್ಣ ಪುಟ್ಟ ಊರುಗಳಲ್ಲೂ ಸಹ ಗೊತ್ತಿಲ್ಲದಂಗೆ ಕನ್ವರ್ಷನ್ ಆಗ್ತಾ ಇದೆ. ಈ ದೇಶದಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ ಗೌರ್ಮೆಂಟೇ ಸ್ಪಾನ್ಸರ್ ಮಾಡಿದೆ ಕನ್ವರ್ಷನ್ಗಳಿಗೆ. ನಿಮ್ಗೆ ಗೊತ್ತಿರಬೇಕು, ನೆಲ ಕಚ್ಚಿ ಹೋದರು ಈಗೆಲ್ಲ ತೆಲುಗು ಆಂಧ್ರ ಪ್ರದೇಶದಲ್ಲಿ ಇದ್ದವರೆಲ್ಲ ತಿರುಪತಿಯನ್ನೇ ಕ್ರಿಶ್ಚಿಯಾನಿಟಿ ಮಾಡಲಿಕ್ಕಂತ ಹೊರಟಿದ್ರು. ಈ ಕಲಬೆರಕೆ ಕ್ರಿಶ್ಚಿಯನ್ಗಳು ಮಾತ್ರ ಈ ಥರ ಮಾಡ್ತಾರೆ ವಿನಃ ಒರಿಜಿನಲ್ ಕ್ರಿಶ್ಚಿಯನ್ಸ್ ಈ ಥರ ಮಾಡ್ಲಿಕ್ಕೆ ಹೋಗೋದಿಲ್ಲ. ಒರಿಜಿನಲ್ ಕ್ರಿಶ್ಚಿಯನ್ಸು ಯೇಸು ಏನು ಹೇಳಿದ್ನೋ ಅಷ್ಟನ್ನೇ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ಘನತೆನಲ್ಲಿ ಇದ್ದಾರೆ. ಈ ಕಲಬೆರಕೆ ನಾವು ಯಾವತ್ತಿದ್ರೂ ಕಲಬೆರಕೆನೇ ಬುದ್ಧಿ, ಬೇರೆ ಸಂತಾನವನ್ನೇ ಕದ್ದು ಮಾಡಿಕೊಳ್ಳುವಂಥದ್ದು. ಅದನ್ನು ತಡಿಬೇಕಾದಂಥ ಅನಿವಾರ್ಯತೆ ಹಿಂದೂ ಯುವ ಸೇನೆಗೆ ಬೇಕಾಗಿದೆ ಇವತ್ತು. ಆದರೆ ಭಗವಂತ ಏನು ಕನ್ವರ್ಷನ್ ಮಾಡ್ತಿದ್ದಾನೆ ನೋಡಿ. ಎಲ್ಲಿ ಕ್ರಿಶ್ಚಿಯನ್ ಇದ್ದಂಥ ದೇಶ ಜರ್ಮನಿ ಇದೆ, ಇಂಗ್ಲೆಂಡ್ ಇದೆ, ಅಮೆರಿಕ ಇದೆ, ಬೇರೆ ಬೇರೆ ದೇಶಗಳಲ್ಲಿ ಅವರು ಪ್ಯಾಂಟ್ಗಳನ್ನು ಬಿಸಾಡಿ, ಈ ಬೇರೆ ಬೇರೆ ಡ್ರೆಸ್ಗಳನ್ನು ಬಿಸಾಡಿ, ಪಂಚೆ ಉಟ್ಟು ಸೀರೆ ಉಟ್ಟು ಹರೇ ಕೃಷ್ಣ ಹರೇ ರಾಮ ಅಂತ ಕುಂಕುಮ ಹಚ್ಕೊಂಡು ಬೀದಿನಲ್ಲಿ ಕುಣಿಯುವಂಥ ಬದಲಾವಣೆ ಇಡೀ ಬೇರೆ ದೇಶಗಳಲ್ಲಿ ಆಗ್ತಾ ಇದೆ. ಇಲ್ಲಿ ಎಷ್ಟು ಪುಸ್ತಕ ಕೊಟ್ಟು ನೀವು ಕನ್ವರ್ಷನ್ ಮಾಡ್ತಿದ್ದೀರೋ ಅಲ್ಲಿ ಇಡೀ ದೇಶಕ್ಕೆ ದೇಶವೇ ಹಿಂದುತ್ವ ಬೇಕು ಅಂತ ತಿರುಗ್ತಾ ಇದೆ. ಇದರ ನಡುವೆ ನಾವುಗಳು ಇನ್ನೂ ಜಾಗೃತರಾಗಬೇಕು. ಗಣಪತಿನೇನು ಇಟ್ಟಿದ್ದೀರಿ ಇವತ್ತು. ಒಂದು ಕಾಲದಲ್ಲಿ ಅಖಂಡ ಭಾರತವನ್ನು ಒಗ್ಗೂಡಿಸ್ಲಿಕ್ಕೆ ಬೇಕಾಗಿ ಗಣಪತಿಯನ್ನು ಸಾರ್ವಜನಿಕ ಹಬ್ಬ ಅಂತ ಮಾಡಿದರು ಬಾಲಗಂಗಾಧರನ ಹತ್ತಿರಕ್ಕೆ. ಆದರೆ ಇವತ್ತಿಗೂ ಸಹ ಅದೇ ಕಾರಣದಿಂದಲೇ ನಾವು ಮಾಡಬೇಕಾದ ಪರಿಸ್ಥಿತಿ. ಗಣಪತಿಯನ್ನು ಇಟ್ಟುಕೊಂಡು ಹಿಂದೂ ಧರ್ಮೀಯರನ್ನು ಒಗ್ಗಟ್ಟು ಮಾಡಬೇಕಾದಂತಹ ಪರಿಸ್ಥಿತಿ ನಿಜವಾಗಿಯೂ ಅನಿವಾರ್ಯವಾಗಿ ಇದೆ. ಈಗ ಬಾಂಗ್ಲಾದೇಶವನ್ನು ನೋಡಿ ಏನಾಯಿತು ಅಂತ. ಸ್ವಾತಂತ್ರ್ಯ ಬರಬೇಕಾದ್ರೆ 23 ಕೋಟಿ ಜನ ಇದ್ದದ್ದು ಬಾಂಗ್ಲಾದಲ್ಲಿ ನಮಗೆ ಸ್ವಾತಂತ್ರ್ಯ ಬರುವಾಗ. ಇಂದಿರಾ ಗಾಂಧಿ 71ರಲ್ಲಿ ಅವರಿಗೆ ಸ್ವಾತಂತ್ರ್ಯ ಕೊಡಿಸ್ಬೇಕಾದ್ರೆ 17 ಕೋಟಿ ಜನ ಆದರು ಹಿಂದೂಗಳು. ಈಗ ಮೊನ್ನೆ ಲೆಕ್ಕಾಚಾರ ಹಾಕಿ ಬರುವಾಗ 1,24,00,000 ಜನ. 23 ಕೋಟಿ ಜನ ಇದ್ದವರು 1.25 ಕೋಟಿಗೆ ಬಂದರು ಅಂದರೆ ಉಳಿದವರು ಎಲ್ಲಿ ಹೋದರು? ಎಲ್ಲಿ ಹೋಗಿದ್ದಾರೆ? ಯೋಚನೆ ಮಾಡಿ ನೋಡಿ. ನಿಮ್ಮ ಜನಸಂಖ್ಯೆ ನೀವಿವತ್ತು 50% ಮೇಲೂ ಇಲ್ಲ. 1.5 ಕೋಟಿ ಅಂದರೆ 150 ಕೋಟಿ ಜನಸಂಖ್ಯೆ ಇರತಕ್ಕಂಥ ಈ ದೇಶದಲ್ಲಿ ಅಗದಿ 75 ಕೋಟಿ ಆದರೂ ಹಿಂದೂಗಳಿರಬೇಕು. ಇಲ್ಲ, ಇವತ್ತು ಆಧಾರ್ ಕಾರ್ಡಲ್ಲಿ ಬೇರೆ ಇರೋದು. ನಾವು ತಮಿಳ್ನಾಡಿಗೆ ಹೋದಾಗ ಆಶ್ಚರ್ಯ ಆಯಿತು. ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಒಬ್ಬರು ಮನೆ ಕರ್ಕೊಂಡೋದ್ರು. ಎಲ್ಲಿವರೆಗೆ ಬದಲಾವಣೆ ಅಂತಂದರೆ ಅವರು ಅಯ್ಯಂಗಾರ್ ಕ್ರಿಶ್ಚಿಯನ್, ಅಯ್ಯರ್ ಕ್ರಿಶ್ಚಿಯನ್ ಅಂತ ಆಗಿದ್ದಾರೆ ಬ್ರಾಹ್ಮಣರಲ್ಲಿ. ಈ ರೀತಿ ಬದಲಾವಣೆ. ಹಾಗಿದ್ರೆ ನಿಜವಾದ ಹಿಂದೂಗಳು ಎಷ್ಟಿದ್ದಾರೆ ಈ ದೇಶದಲ್ಲಿ? ಮುಂದೇನಾಗತ್ತೆ? ಎಷ್ಟು ಜನ ಔರಂಗಜೇಬರು ಹುಟ್ಕೋಬೋದು? ಅದನ್ನು ಯೋಚನೆ ಮಾಡಬೇಕು. ಗಣಪತಿಯ ಮುಂದೆ ಈ ದೇಶದ ರಕ್ಷಣೆ ಇನ್ನು ಹೇಗೆ ಮಾಡಬೇಕು ಅನ್ನೋಂಥದ್ದನ್ನು ಪ್ರತಿಯೊಬ್ಬ ಹಿಂದೂ ಅರ್ಥಕೋಬೇಕು. ಅರ್ಥಕೊಳ್ಳೋದಕ್ಕಿಂತ ಮುಂಚೆ ನಿನ್ನ ಧರ್ಮದ ಬಗ್ಗೆ ನಿಂಗೆ ಅರಿವಿರಬೇಕು, ನಿನ್ನ ಗಣಪತಿಯ ಬಗ್ಗೆ ನಿಂಗೆ ಅರಿವಿರಬೇಕು. ಗಣಪತಿ ಹಬ್ಬ ಮಾಡಿದೆ, ಗಣಪತಿ ಬಗ್ಗೆನೇ ಗೊತ್ತೇ ಇಲ್ಲ. ಮೊನ್ನೆ ಉತ್ತರ ಕರ್ನಾಟಕದ ಒಬ್ಬರು ಸ್ವಾಮೀಜಿಯವರು, ಲಿಂಗಾಯತರ ಸ್ವಾಮೀಜಿಯವರು ಹೇಳ್ತಾ ಇದ್ರು, ಯೂಟ್ಯೂಬ್ನಲ್ಲೂ ಬಂದಿದೆ, ಬಹಳ ಓಡಿದೆ ಅದು, ಯಾರಾದರೂ ನೋಡ್ಕೊಳ್ಳಿ ಬೇಕಿದ್ರೆ. ಅವ್ರು ಹೇಳ್ತಾರೆ, ಗಣಪತಿ ಶಿವಪುರಾಣದಲ್ಲಿ ಬರುವಂಥ ಕಥೆಯನ್ನು ಈ ಬ್ರಾಹ್ಮಣರು ಹುಟ್ಟಾಕಿದ್ರು. ಅದನ್ನು ನೋಡಿದ್ರೆ ಅಸಂಬದ್ಧ ಅಪಹಾಸ್ಯಕ್ಕಿರ್ತಕ್ಕಂಥ ಒಂದು ಗಣಪತಿ ಕತೆ. ನಿಮಗೆಲ್ಲ ಗೊತ್ತೇ ಇದೆ. ಪಾರ್ವತಿ ತನ್ನ ಬೆವರಿನಿಂದ ಒಂದು ಗೊಂಬೆನೇ ಮಾಡ್ತಾಳೆ. ಆ ಗೊಂಬೆಗೆ ಜೀವ ಕೊಡ್ತಾಳಂತೆ. ಆ ಜೀವ ಕೊಟ್ಟಿದಂಥ ಬಾಲಕನನ್ನು ಕೂರಿಸಿ ಇವಳು ಸ್ನಾನಕ್ಕೆ ಹೋಗ್ತಾಳೆ ಅನ್ನುವಂಥದ್ದೊಂದು ಕತೆ. ಸ್ವಾಮೀಜಿಯವರು ಹೇಳ್ತಾರೆ, ಪಾರ್ವತಿ ತನ್ನ ಬೆವರಿನಿಂದ
ಒಂದು ಗೊಂಬೆ ಮಾಡೋಷ್ಟು ಇದ್ದಾಳೆ ಅಂದ್ರೆ ಅವಳ ಮೈನಲ್ಲಿ ಎಷ್ಟು ಬೇವರಿರಬೇಡ, ಅವಳು ಎಷ್ಟು ಗಲೀಜಿದ್ದಾಳೆ. ಅದಾದ ಮೇಲೆ ಆ ಗೊಂಬೆಗೆ ಜೀವ ಕೊಟ್ಟು ಆ ಗೊಂಬೆನ ಸ್ನಾನಕ್ಕೆ ಕೂರಿಸುವಾಗ ಈಶ್ವರ ಬರ್ತಾನೆ. ಈಶ್ವರ ಬಂದು ಪಾರ್ವತಿಯಲ್ಲಿ ಅಂತ ಕೇಳುವಾಗ ಆ ಬಾಲಕ ಹೇಳ್ತಾನೆ ಸ್ನಾನ ಮಾಡ್ತಾ ಇದ್ದಾಳೆ ಅಂತ. ಸ್ನಾನ ಮಾಡ್ತಾಳೆ ಅಂತ ಗೊತ್ತಿದ್ರೂ ನಾವಾದರೂ ತಡ್ಕೊಳ್ತೀವಿ. ಶಿವನಿಗೆ ಅಷ್ಟೂ ತಡಿಲಿಕ್ಕಾಗದೆ ಪಾರ್ವತಿಯನ್ನು ಆಗಲೇ ಕಾಣಬೇಕಾದಂಥ ಅರ್ಜೆನ್ಸಿ ಏನಿದೆ, ಈಗಲೇ ನೋಡ್ಬೇಕು ಪಾರ್ವತಿನ ಅಂತ. ಅದಾದ ಮೇಲೆ ತಡದದ್ದ ಕಾರಣಕ್ಕೋಸ್ಕರ ಒಂದು ಮಗುವನ್ನು ಸಂಹಾರನೆ ಮಾಡ್ತಕ್ಕಂಥ ಒಬ್ಬ ದೇವರು ಅಂತಾದರೆ ಅವನೆಂತ ಶಿವ. ಸರಿ, ಒಂದು ಮಗನನ್ನು ಕೊಂದ. ಆಮೇಲೆ ಪಾರ್ವತಿ ಒಳಗಿಂದ ಹೊರಗೆ ಬಂದಾಗ ಮಗು ಸತ್ತು ಬಿದ್ದಿದ್ದು ನೋಡಿ ಅಳ್ತಾಳಂತೆ. ಅತ್ತ ಮೇಲೆ ಈ ಶಿವ ಇನ್ನೊಂದು ಪ್ರಾಣಿಯನ್ನು ಕೊಲ್ತಾನೆ. ಉತ್ತರ ದಿಕ್ಕಿನಲ್ಲಿದ್ದಂಥ ಆನೆ ರುಂಡವನ್ನು ಕತ್ತರಿಸ್ಕೊಂಡು ಬನ್ನಿ ಜೋಡಿಸ್ರಿ ಅಂತ ಇನ್ನೊಂದು ಪ್ರಾಣಿನ ಕೊಂದ. ಎಂಥ ಒಂದು ವಿಪರ್ಯಾಸದ ಕಥೆಯನ್ನು ಈ ಅರ್ಚಕ ವೃಂದ ಮಾಡಿ ಈ ಸಮಾಜವನ್ನು ಮಾಡಿಟ್ಟಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಯಾವುದು ಯೂಟ್ಯೂಬ್ನಲ್ಲಿ ಬರುತ್ತೆ ಭಾಷಣ. ನಾನು ಕೇಳೋದು ಇಷ್ಟೇ, ನಿಮ್ಮಲ್ಲಿ ಏನೇ ವೈಮನಸ್ಸಿರಲಿ, ಲಿಂಗಾಯತರು, ಬ್ರಾಹ್ಮಣರು, ಮತ್ತೊಬ್ಬರು, ಇನ್ನೊಬ್ಬರು, ಈ ವೈಮನಸ್ಸನ್ನು ಆಡಿದ ಭಾಷಣ ಎಲ್ಲಿ ಗೊತ್ತಾ? ಮುಸ್ಲಿಮರ ವೇದಿಕೆಯಲ್ಲಿ ಅವರು ಅಪಹಾಸ್ಯ ಮಾಡಿ ಕೈ ಚಪ್ಪಾಳೆ ತೊಟ್ಟು ಸಮೇತ ಆ ವಿಡಿಯೋದಲ್ಲಿದೆ. ಅಪಹಾಸ್ಯ ಮಾಡಿ ತನ್ನ ಧರ್ಮವನ್ನು ಅವಹೇಳನ ಮಾಡಿ ಚಪ್ಪಾಳೆ ಗಿಟ್ಟಿಸ್ತಕ್ಕಂಥವರು ಕಾವಿ ತೊಡಲಿಕ್ಕೆ ಅರ್ಹರೇ ಅಲ್ಲ. ಶಿವನನ್ನು ಆರಾಧಿಸಿಕೊಂಡು ಶಿವನನ್ನೇ ದೂರ್ತಕ್ಕಂಥವರು ತನ್ನ ತಾಯಿಯನ್ನೇ ಅಪಹಾಸ್ಯ ಮಾಡಿ ವ್ಯಭಿಚಾರಕ್ಕೆ ನಿಲ್ಲಿಸೋದು ಒಂದೇ, ತನ್ನ ಧರ್ಮವನ್ನು ಇನ್ನೊಬ್ಬರು ಧರ್ಮದ ಮುಂದೆ ವ್ಯಭಿಚಾರಕ್ಕೆ ತೋರಿಸೋದು ಒಂದೇ. ಅದು ಯಾವ ಸ್ವಾಮೀಜಿಗಳೇ ಆಗಲಿ. ಅವ್ರಿಗೆ ಅರ್ಥ ಆಗಿಲ್ಲ ಅಂದರೆ ಒಂದಿಷ್ಟು ಕೇಳಬೇಕು. ಇಲ್ಲಾಂದರೆ ಆ ಶಿವಪುರಾಣದಲ್ಲಿ 13ನೇ ಅಧ್ಯಾಯದಿಂದ 20ನೇ ಅಧ್ಯಾಯ ತನಕ ಈ ಕಥೆ ಇದೆ, ಎಲ್ಲರಿಗೂ ಗೊತ್ತಿರುವಂಥ ಕಥೆ. ಅದರ ಅರ್ಥ ಗೊತ್ತಿರಬೇಕಲ್ಲ ನಿಮಗೆ. ನಾಳೆ ಯಾರಾದರೂ ಪ್ರಶ್ನೆ ಮಾಡಿದರೆ, ಏನರಪ್ಪ ಹಿಂದೂ ಯುವ ಸೇನೆಯವರು ಇಷ್ಟು ದೊಡ್ಡ ಭರ್ಜರಿಯಾಗಿ ಕಾರ್ಯಕ್ರಮ ಮಾಡಿದ್ರಿ, ಒಂದು ಮಗುವನ್ನು ಕೊಂದಿದ್ದು ಶಿವನ್ ಹೆಂಗೆ ನೀವು ನಂಬ್ತೀರಾ? ಆನೆ ತಲೆ ತಗೊಬಂದು ಜೋಡಿಸೋದಕ್ಕೆ ಅದೆಂಗೆ ಸಾಧ್ಯ? ಅದೆಂಗೆ ಹೇಳ್ತೀರಿ? ನಿಮ್ಗೆ ಉತ್ತರ ಕೊಡುವಂಥ ಕೆಪಾಸಿಟಿ ಇರಬೇಕು. ನಿಮ್ಮ ಧರ್ಮದ ಬಗ್ಗೆ ಅವಹೇಳನ ಮಾಡ್ತಾರೆ ಅಂತಂದ್ರೆ ಗೊತ್ತಿರಬೇಕು. ನಾನು ಹಿಂದೆ ಒಮ್ಮೆ ಯೂಟ್ಯೂಬ್ನಲ್ಲಿ ಒಂದು ಭಾಷಣವನ್ನು ಮಾಡಿ ಕಳಿಸಿದ್ದೆ, ಪ್ರವಚನ ಮಾಡಿದ್ದೆ ಪಂಜುರ್ಲಿಯ ಬಗ್ಗೆ. ಮುಗ್ಧತೆಯ ಕಥೆಗಳು ಒಂದಿಷ್ಟು ಜನರಿಗೆ ಪಾಠ ಕಲಿಸ್ಲಿಕ್ಕೋಸ್ಕರ ಆ ಕಥೆಗಳನ್ನು ಹುಟ್ಟಿ ಹಾಕಿರುವಂಥದ್ದು ಆಡು ಭಾಷೆಯಿಂದ ಜಾನಪದವಾಗಿ ಬಂದಿರತಕ್ಕಂಥದ್ದು ಭಾಳಷ್ಟಿವೆ. ಅದೇ ಅಥಾರಿಟಿ ಅಲ್ಲ. ನಿಮ್ಮಲ್ಲೂ ಒಂದು ಕಥೆ ಇದೆ, ಪಂಜುರ್ಲಿ ಹುಟ್ಟಿರುವಂಥ ಕಥೆ. ಆ ಪಂಜುರ್ಲಿ ಅನ್ನುವಂಥದ್ದು ನಿಮ್ಮ ಬಹಳ ದೊಡ್ಡ ಆರಾಧ್ಯ ದೈವ ಅದು ತುಳುನಾಡಿಗೆ. ಆದರೆ ಆ ಕಥೆನಲ್ಲಿ ಏನಿದೆ ಅಂತಂದರೆ, ಶಿವ ಪಾರ್ವತಿಯವರು ಹಂದಿ ಮರಿಗಳನ್ನು ಸಾಕಲಿಕ್ಕೆ ಅಂತ ತರ್ತಾರೆ. ತಂದಿರತಕ್ಕಂಥ ಹಂದಿ ಮರಿಗಳನ್ನು ಸಾಕುವಾಗ ತಾನು ಮಾಡಿದಂಥ ಗದ್ದೆಯಲ್ಲಿ ಅದು ಆಟ ಆಡ್ಕೊಂಡಿರ್ತದೆ, ಕದುರನ್ನು ತಿಂದುಬಿಡ್ತದೆ ಗೊತ್ತಿಲ್ಲದೆ. ಹಂದಿ ಭತ್ತದ ತೆನೆಯನ್ನು ತಿಂದಾಗ ಅದು ಸಿಟ್ಟು ಬಂದುಬಿಡ್ತದೆ. ಶಿವ ಆ ಹಂದಿ ಮರಿಯನ್ನು ಕೊಂದು ಬಿಡ್ತಾನೆ. ಪಾರ್ವತಿ ಅಳ್ತಾ ಇರ್ತಾಳೆ. ಬೇಸರ ಆದಾಗ ಮತ್ತೆ ಪಾರ್ವತಿಗೋಸ್ಕರ ಆ ಹಂದಿ ಮರಿಗಳಿಗೋಸ್ಕರ ಪುನರ್ಜನ್ಮವನ್ನು ಕೊಟ್ಟು ದೈವತ್ವವನ್ನು ಕೊಡ್ತಾನೆ. ಅದೇ ಹಂದಿ ಮರಿಗಳು ಪಂಜುರ್ಲಿ ಆಯಿತು ಅಂತ. ಇದು ಪಾಡ್ದಾನದಲ್ಲಿ ಸಮೇತ ಇದೆ. ಆದರೆ ಇದು ಆಗಿನ ಕಾಲಕ್ಕಷ್ಟೇ ಸೀಮಿತ ಬಿಟ್ಟರೆ ಇವತ್ತು ಅದನ್ನು ತಗೊಳ್ಳಿಕ್ಕೆ ಆಗಲ್ಲ. ಪಾಡ್ದಾನದಲ್ಲಿ ಹೇಳಿದ್ದೆಲ್ಲವೂ ಸಹ ಅಥಾರಿಟಿ ಅಲ್ಲ. ನೀವು ಇದು ಅರ್ಥ ಮಾಡ್ಕೊಳ್ಬೇಕು. ಅಥಾರಿಟಿ ಅಂತ ಹೇಳುವಾಗ ಎಲ್ಲಿ ಅಥಾರಿಟಿ ಅಂತಂದರೆ, ವಿದ್ಯಾ ವಾಚಸ್ಪತಿಗಳು ಅಂತ ಇದ್ದದ್ದು ಕರ್ನಾಟಕದಲ್ಲಿ 4 ಮಂದಿ, 7 ಕೋಟಿ ಕನ್ನಡಿಗರಿಗೆ. ನಿಮ್ಮ ಕರಾವಳಿನಲ್ಲಿ 2, ಒಂದು ಬನ್ನಂಜ ಗೋವಿಂದಾಚಾರ್ಯರಿದ್ದರು, ಅವರು ಇವತ್ತಿಲ್ಲ. ಇನ್ನೊಂದು ನಾವು ನಿಮ್ಮ ಜೊತೆಗಿದ್ದೇವೆ. ಇನ್ನಿಬ್ಬರು ಬೆಂಗಳೂರಿನಲ್ಲಿದ್ದಾರೆ. ನಾವುಗಳು ಅದನ್ನು ಹುಡುಕಿ ತೆಗೆದು ಧರ್ಮದಲ್ಲಿ ನಿಮಗೆ ಹೇಳಿದ್ವಿ ಅಂದರೆ ಯು ಶುಡ್ ಅಕ್ಸೆಪ್ಟ್ ಇಟ್.
ಬಿಕಾಸ್ ಇಟ್ ಈಸ್ ನಥಿಂಗ್ ಬಟ್ ಆನ್ ಅಥಾರಿಟಿ. ಯು ಶುಡ್ ಬಿಲೀವ್ ಇಟ್. ನೀವು ಯೋಚನೆ ಮಾಡಿ, ಭಗವಂತನ ಅಸ್ತಿತ್ವದಲ್ಲಿರ್ತಕ್ಕಂಥದ್ದು ಇದೊಂದು ಸಣ್ಣ ಭೂಮಿ. ಶಿವ ಅಂದರೆ ಯಾರು? ಶಿವ ಅಂತಂದ್ರೆ ಎಲ್ಲಿ? ಪಾರ್ವತಿ ಯಾರು? ಜಗಜ್ಜನನಿ, ಜಗತ್ತನ್ನು ಹುಟ್ಟಿಸಿದವಳು. ಅವಳಿಗೆ ಗದ್ದೆ ಮಾಡಬೇಕಾದ ಅಗತ್ಯ ಇಲ್ಲ. ಪಾರ್ವತಿ ಗದ್ದೆ ಹಾಕ್ಬೇಕು. ಆಮೇಲೆ ಒಂದು ಹಂದಿ ಮರಿ ಒಂದೇ, ನಾವು ಒಂದೇ, ಅವರಿಗೆ ಪ್ರಾಣಿಗಳೆಲ್ಲವೂ ಒಂದೇ ದೇವರಿಗೆ. ಕದ್ರು ತಿಂತು ಅಂತ ಹೇಳಿ ಕೊಲ್ಲೋದಿಲ್ಲ. ಯಾಕೆಂತಂದ್ರೆ ತಿನ್ನಿಸ್ಲಿಕ್ಕಾಗಿಯೇ ಕೆಲವೊಂದನ್ನು ಹುಟ್ಟಿಸಿದಾನ ದೇವರು, ಕೊಲ್ಲುವುದಿಲ್ಲ. ಅದನ್ನ ಅರ್ಥೈಸ್ಲಿಕ್ಕೋಸ್ಕರವಾಗಿ ವಿಷ್ಣು ಪುರಾಣದ ಆಧಾರವನ್ನು ಕೊಟ್ಟು ಪಂಜುರ್ಲಿ ಹುಟ್ಟಿದ್ದು ಈ ಘಟನೆಯಿಂದಲ್ಲ. ವರಾಹ ಅವತಾರದ ಸ್ವಾಮಿ ಅವತಾರವನ್ನು ಮಾಡಿದಾಗ ಅವನ ಬೆವರು ಹನಿ ಕೆಳಗೆ ಬಿದ್ದು ಹುಟ್ಟಿರ್ತಕ್ಕಂಥದ್ದೇ ಪಂಜುರ್ಲಿ ದೈವ. ವಿಷ್ಣುವಿನ ಅವತಾರದಿಂದ ಹುಟ್ಟಿದದ್ದು ಪಂಜುರ್ಲಿ. ಆದ್ರಿಂದಲೇ ವರಾಹಿ ಪಂಜುರ್ಲಿ ಅಂತ ಕರಿತಕ್ಕಂಥದ್ದು. ಇವತ್ತಿಗೂ ಸಹ ಇದೇ ರೆಸ್ಪೆಕ್ಟು, ಇದೇ ಗೌರವ, ಇದೇ ಒಂದು ಪ್ರೀತಿ ಆ ವರಾಹಸ್ವಾಮಿಯ ವಿಷ್ಣುವಿಗೋಸ್ಕರ ಕೊಡ್ತಕ್ಕಂಥದ್ದಾದ್ದರಿಂದ ಮಾಂಸಾಹಾರಿಗಳು, ಅದು ಕರಾವಳಿಯಲ್ಲಿ ಬಿಳಿ ಹಂದಿಯನ್ನ ತಿನ್ನುವುದೇ ಇಲ್ಲ. ಯಾರನ್ನ ಬೇಕಾದ್ರೆ ಕೇಳಿ ನೀವು, ಹಂದಿನೇ ತಿನ್ನಲ್ವಾ? ಬಹಳ ತಿಂತಾರೆ ಶಿಕಾರಿ. ಈಗೆಲ್ಲ ಶಿಕಾರಿ ಮಾಡಲಿಕ್ಕಿಲ್ಲ. ಯಾರು ಕರೆಕ್ಟಾಗಿ ನೋಡಿ, ಹಂದಿ ಯಾರು ಶಿಕಾರಿ ಮಾಡಿ ತಿಂದಿಲ್ವಾ? ತಿಂದಿದ್ದಾರೆ. ಬಿಳಿ ಹಂದಿಯನ್ನು ತಿನ್ನುವುದಿಲ್ಲ. ಯಾಕೆ? ಶ್ವೇತ ವರಾಹ ಸ್ವಾಮಿಯನ್ನ ವರಾಹಸ್ವಾಮಿ ಅಂತ ನಂಬಿದ್ದೇವೆ. ಆ ಶ್ವೇತ ವರಾಹ ಸ್ವಾಮಿಯಿಂದ ಹುಟ್ಟಿದಂಥ ದೈವ ಈ ಪಂಜುರ್ಲಿಯ ಹೊರತು ಯಾವುದ್ಯಾವುದೋ ಹಂದಿ ಮರಿಗಳಲ್ಲ. ಆಗ ಇದ್ದಂತಹ ವರಾಹಸ್ವಾಮಿಯ ರೋಮ ಕೆಳಗೆ ಬಿದ್ದು ದರ್ಬೆ ಆಗಿ ಹುಟ್ಟಿತು. ಆ ದರ್ಬೆಯನ್ನು ನಾವು ವಿಶೇಷವಾಗಿ ತಗೊಳ್ತೇವೆ. ಇದು ಗೊತ್ತಾಗಬೇಕು, ಯುವಕರಿಗೆ ಗೊತ್ತಾಗಬೇಕು. ಪಾಡ್ದಾನದಲ್ಲಿ ಅವತ್ತಿನ ಮುಗ್ಧತೆ, ಅವತ್ತಿನ ಭಾವನೆಗಳನ್ನು ಹಾಡ್ತಾ ಬಂದರು ಅಂಥೇಳಿ ಅದನ್ನೇ ಇಟ್ಕೊಳ್ತಾ ಹೋದರೆ ಭಾಳ ಅಪಹಾಸ್ಯಕ್ಕೀಡಾಗ್ತೇವೆ. ನೋಡಿ, ಇವತ್ತು ಗಣಪತಿಯ ಅಪಹಾಸ್ಯವನ್ನು ಹೇಗೆ ಮಾಡ್ತಾ ಇದ್ದಾರೆ ಅಂತ. ಗಣಪತಿಯನ್ನು ವೇದಗಳು ಹೇಳಿವೆ, ಎಲ್ಲೂ ಸಮೇತ ಆಕಾರದಿಂದ ಹುಟ್ಟಿಸ್ತಕ್ಕಂಥ ದೇವರಲ್ಲ. ಪುರಾಣವೇ ಬೇರೆ, ಉಪನಿಷತ್ ಬೇರೆ, ವೇದಗಳು ಬೇರೆ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸುಮಾರು 2,000 ಜನ ಈ ಫೀಲ್ಡಲ್ಲಿ ಇದ್ದಾರೆ, ನೆಹರು ಮೈದಾನದಲ್ಲಿ, ಹೆಚ್ಚು ಕಮ್ಮಿ. ಅಟ್ಲೀಸ್ಟ್ 2,000 ಜನರಲ್ಲಿ 1,000 ಜನರಿಗಾದರೂ ಈ ಕಿವಿಗೆ ಹೋಯ್ತು ಅಂತ ಆದರೆ ಇನ್ನೊಂದು 10 ದಿನದಲ್ಲಿ ಅದು 10 ಜನರಿಗೆ ಹೇಳ್ತಾ ಅದು 10,000 ಜನರಿಗೆ ಹೋಗ್ತದೆ. ಹಿಂದೂಗಳಿಗೆ ಗಣಪತಿ ಏನು ಅನ್ನೋದು ಗೊತ್ತಾಗಬೇಕು. ಬೇರೆ ಯಾರೇ ಏನೇ ಮಾತಾಡಿದ್ರು ನಮ್ಮ ದೇವರು ನಮಗೆ ಗೊತ್ತಿರಬೇಕು, ನಮ್ಮ ಧರ್ಮ ನಮಗೆ ಗೊತ್ತಿರಬೇಕು. ಎಲ್ಲರೂ ಪುಸ್ತಕ ಓದಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರಿಗೂ ಆಗೋದಿಲ್ಲ. ವೇದಗಳಲ್ಲಿ ಎಲ್ಲೂ ಸಮೇತ ಗಣಪತಿಯ ಆಕಾರಗಳನ್ನು, ಗಣಪತಿಯ ಕಥೆಗಳನ್ನು ಹೇಳ್ಕೊಂಡು ಹೋಗಲಿಲ್ಲ. ನಿಮ್ಗೆ ಆಶ್ಚರ್ಯ ಆಗ್ಬೋದೇನೋ, ಋಗ್ವೇದದಲ್ಲಿ ಮತ್ತು ಯಜುರ್ವೇದದಲ್ಲಿ ಎರಡೂ ವೇದಗಳಲ್ಲಿ ಒಂದು ಮಂತ್ರ ಬರ್ತದೆ. ಅದನ್ನು ಬಹುತೇಕರು ಎಲ್ಲರೂ ಅರ್ಚಕರು ಪುರೋಹಿತರುಗಳು ಹೇಳೋದನ್ನು ಕೇಳಿದ್ದೀರಿ. ಗಣಾನಾಂ ತ್ವಾ ಗಣಪತಿಂ ಹವಾಮಹೆ ಕವಿಂ ಕವಿನಾಂ ಉಪಮಶ್ರವಸ್ತಂ ಜ್ಯೇಷ್ಠರಾಜಂ ಬ್ರಹ್ಮಣಂ ಬ್ರಹ್ಮಣಸ್ಪತಾನಃ ಶೃಣ್ವನ್ನೂತಿ ಬಿ ಸೀದ ಸಾಧನಂ ಅನ್ನುವಂಥದ್ದನ್ನು ಗಣಪತಿ ಬಗ್ಗೆ ಆ ಶ್ಲೋಕವನ್ನು ಅಲ್ಲಿ ಹೇಳ್ತಾರೆ. ವೇದಗಳಲ್ಲಿ ಇದ್ದಂಥದ್ದು ವಿಜ್ಞಾನ. ಪುರಾಣಗಳು ಯಾಕೆ ಅಂತಂದರೆ ಅವತ್ತು ವಿದ್ಯಾಭ್ಯಾಸ ಕಲೀಲಿಕ್ಕೆ ಜನರಿಗೆ ಶಾಲೆಗಳಿರಲಿಲ್ಲ, ಪುಸ್ತಕಗಳಿರಲಿಲ್ಲ, ಪೇಪರೇ ಇರಲಿಲ್ಲ, ಪೆನ್ ಇರಲಿಲ್ಲ, ಲೈಟ್ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಕೇವಲ ಮನನ ಅಂದರೆ ಬಾಯಿಂದ ಬಾಯಿಗೆ, ಬಾಯಿಂದ ಬಾಯಿಂದ, ಕಿವಿಯಿಂದ ಕೇಳಿದ್ದನ್ನೇ ಮಾಡ್ಕೊಂಡು ಹೋದಂಥ ಒಂದು ಕಾಲ. ಆದರೂ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಅದೇ ಕತೆ ಒಂದೇ ಥರದಲ್ಲಿ ಬಂದಿದೆ. ನೋಡಿ, ಕೇರಳದಲ್ಲಿ ಗಣಪತಿ ಬಗ್ಗೆ ಏನು ಕತೆ ಹೇಳ್ತಾರೋ ಛತ್ತೀಸ್ಗಢದಲ್ಲಿ ಅದೇ ಹೇಳ್ತಾರೆ. ನಿಮ್ಮ ತಮಿಳ್ನಾಡಲ್ಲಿ ಏನು ಗಣಪತಿನ ತೋರಿಸ್ತಾರೋ ಗುಜರಾತ್ನಲ್ಲಿ ಅದೇ ಇದೆ. ಏನ್ರಿ, ಮಾಧ್ಯಮಗಳೇ ಇಲ್ಲದೆ ಇರೋ ಕಾಲ, ಏನೂ ಇಲ್ಲದೆ ಇರೋ ಕಾಲದಲ್ಲಿ ಇದು ಹೆಂಗೆ ಪ್ರಸಾರವಾಗಿ ಹೋಯ್ತದು? ಹಾಗಿದ್ದರೆ ಗಣಪತಿ ಎಂದ್ರೇನು? ಗಣಪತಿಗೆ ಆ ದೇವರು ಅಂತ ಕಾನ್ಸೆಪ್ಟ್ ಕೊಟ್ಟಿದ್ದು ಇನ್ನು ಯಾವ ದೇವರಿಗೂ ಅಷ್ಟು ರೀತಿಯಾದಂಥ ಕಾನ್ಸೆಪ್ಟ್ ಕೊಟ್ಟಿಲ್ಲ ವೇದಗಳು. ಪುರಾಣದಲ್ಲಿ ಮಾತ್ರ ವ್ಯಾಸರು ತ್ರಿಮೂರ್ತಿಗಳಿಗೆ ಆ ಕಾನ್ಸೆಪ್ಟನ್ನು ಕೊಟ್ಟಿದ್ದಾರೆ.
ದೇವಿ ಭಾಗವತದಲ್ಲಿ ಈ ತ್ರಿಮೂರ್ತಿಗಳನ್ನು ಬ್ರಹ್ಮ ವಿಷ್ಣು ಮಹೇಶ್ವರನ ಆಟಮ್ ಸ್ಟ್ರಕ್ಚರ್ ಅಂತ ಹೇಳ್ತಾರೆ. ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಅಂತ. ಪ್ರೋಟಾನ್ ಈಸ್ ವಿಷ್ಣು, ನ್ಯೂಟ್ರಾನ್ ಈಸ್ ಬ್ರಹ್ಮ, ಎಲೆಕ್ಟ್ರಾನ್ ಈಸ್ ಶಿವ. ಅದನ್ನೇ ದೇವಿ ಮಹಾತ್ಮೆ ಅಂತೇಳಿ ಯಕ್ಷಗಾನಗಳಲ್ಲಿ ತಂದರು. ಅದು ಬೇರೆ ಅದು. ಅವರಿಗೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಇದೇ ಮಹಮ್ಮಾಯಿ ಮತ್ತೆ ಬಡದಿಯಾಗಿ ಹೋಗುವಂಥದ್ದು 3 ರೂಪ ಕೊಟ್ಟರು, ಅದು ಬೇರೆ. ಈಗ ಅದನ್ನ ಬಗ್ಗೆ ಹೇಳೋದಿಲ್ಲ ನಾನು. ಇವಿಷ್ಟನ್ನು ಮೀರಿದಂಥದ್ದು ಹಾಗಿದ್ರೆ ಸೂಪರ್ ಪವರ್ ಅಂತೇಳಿ ಒಂದಿದೆ. ಆ ಸೂಪರ್ ಪವರ್ ಅಂದರೆ ಏನು? ಆ ಸೂಪರ್ ಪವರ್ನ ಹೇಗೆ ತೋರಿಸೋದು? ವೇದಗಳಲ್ಲೇ ತಂದರು, ರೇಖಾಗಣಿತದಲ್ಲಿ ತಂದರು. ಇವತ್ತಿಗೂ ನಿಮ್ಮ ಮನೆಯಲ್ಲಿ ಯಾವ ಪೂಜೆ ಬೇಕಾರಾಗಲಿ ಅಲ್ಲಿ ಬಂದಂಥ ಭಟ್ರು ಫಸ್ಟು ಒಂದು ಮಂಡಲ ಹಾಕ್ತಾರೆ, ಗಣಪತಿ ಮಂಡಲ ಅಂತ. ನೀವು ಯಾವ ಪೂಜೆ ಬೇಕಾದ್ರೂ ಮಾಡಿ, ದುರ್ಗಾ ಹೋಮನಾರು ಮಾಡಿ, ಆಶ್ಲೇಷ ಬಲಿನಾರು ಮಾಡಿ, ಅಥವಾ ಇನ್ನು ಯಾವುದಾದ್ರೂ ಮಾಡಿ ನೀವು. ಬಟ್ ಮೊದಲಿಗೆ ಬರೀತಕ್ಕಂಥದ್ದು ಗಣಪತಿ ಮಂಡಲ. ಅದರೊಳಗೆ ಹೆಂಗಿದೆ ಸ್ವಾಮಿ ಗಣಪತಿ? ಬರೀ ಸ್ಟಾರ್ ಬರೀತಾರೆ. ನೀವು ನೋಡ್ಬೇಕು ಇನ್ಮೇಲೆ ನಾನು ಹೇಳೋಗಿದ್ದೀನಲ್ಲ ಇವತ್ತು, ಮುಂದೆಲ್ಲಾದರೂ ನಿಮ್ಮ ಮನೆಯಲ್ಲಿ ಕಾರ್ಯಕ್ರಮ ನಡೆದಾಗ ಪುರೋಹಿತರುಗಳು ಬಂದು ಒಂದು ವೃತ್ತಾಕಾರ ಮಾಡಿ ಅದ್ರ ಮಧ್ಯದಲ್ಲಿ 2 ತ್ರಿಕೋನ, ಒಂದು ಉಲ್ಟ ತ್ರಿಕೋನ ಬರೀತಾರೆ, ಒಂದು ಸೀದಾ ತ್ರಿಕೋನ ಬರೀತಾರೆ. ಅದು ಸ್ಟಾರ್ ಆಗ್ತದೆ. ಅದೇನು ಅಂತ ಈಗ ನಿಮ್ಗೆ ಗೊತ್ತಾಗಬೇಕು. ಏನಂತಂದರೆ ಮಧ್ಯದಲ್ಲಿ ಒಂದು ಬಿಂದು ಇಡ್ತಾರೆ. ಆ ಬಿಂದು ಆಕಾಶ ಮಹಾಭೂತ. ಊರ್ಧ್ವ ಮೇಲ್ಮುಖದಲ್ಲಿ ಇರ್ತಕ್ಕಂಥ 3 ತ್ರಿಕೋನ ಅದು ಅಗ್ನಿ ತತ್ವ. 3 ತ್ರಿಕೋನಗಳ ಕೆಳಗಡೆ ಇರ್ತಕ್ಕಂಥದ್ದು ಅದು ಜಲತತ್ವ. ಚೌಕ ಬರ್ತಕ್ಕಂಥದ್ದು ಪೃಥ್ವಿ ತತ್ವ. ವೃತ್ತಾಕಾರ ಅದು ವಾಯುತತ್ವ. ಅಂದರೆ 5 ಮಹಾಭೂತ ತತ್ವ ಕೇವಲ ಒಂದು ರಂಗೋಲಿನಲ್ಲಿಟ್ಟು ಅರಿಶಿಣ ಕುಂಕುಮದಲ್ಲಿ ಅದಕ್ಕೆ ಬಣ್ಣ ಹಾಕ್ತಾರೆ. ನಿಮ್ಮ ಗಣಪತಿ ಪೂಜೆನ ಅದಕ್ಕೇ ಮಾಡಿಸ್ತಾರೆ. ಪ್ರತಿಯೊಂದು ಮನೆಯಲ್ಲಿ ಇದು ಆಗಮಶಾಸ್ತ್ರ ತಂದು ಒಳಗಡೆ ಇಟ್ಟಿದ್ದದು. ಆಗಮಶಾಸ್ತ್ರದಿಂದ ಆಮೇಲೆ ಬಂದಂಥ ಶಾಸ್ತ್ರ ಅದು. ಇದು ನಿಮ್ಗೆ ಯಾಕೆ ಇವತ್ತೇ ಹೇಳ್ತಾ ಇದ್ದೀನಿ ಅಂತಂದರೆ, ಇನ್ನೊಂದು ದಿನ ಇಷ್ಟು ಜನ ಸೇರಿಸಿ ನಾನು ಹೇಳ್ತೀನಿ ಅಂದರೆ ನೀವು ಸೇರ್ಸೋಕ್ಕೆ ಸಾಧ್ಯ ಇಲ್ಲ, ಅದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಹಿಂದೂಗಳಲ್ಲಿ ಹೆಂಗೆ ಅಂದರೆ ಬಂದಾಗಲೇ ಒಂದಿಷ್ಟು ಹೇಳೋರು. ಈ ಸಾಲ ಕೊಟ್ಟವರು ಅವನ್ನ ವಸೂಲಿ ಮಾಡ್ಬೇಕಾದ್ರೆ ಎಲ್ಲಿ ಸಿಗ್ತಾನೋ ಅಲ್ಲಿ ಹಿಡ್ಕೊಂಡ್ಬಿಡತ್ಬೇಕು. ಮತ್ತವ್ನು ಸಿಕ್ಕುದಿಲ್ಲ. ಚಡ್ಡಿ ಆದ್ರೆ ಚಡ್ಡಿ, ಮತ್ತವ್ನು ಓಡಿದ್ರು ಅದು ಸಿಕ್ಕುದಿಲ್ಲ. ಹಾಗಾಗಿ ಈ ಹಿಂದೂಗಳು ಸಿಕ್ಕಿದಾಗಲೇ ನಾವು ಹೇಳಿಬಿಡ್ಬೇಕು, ಇಲ್ದಿದ್ರೆ ಸಾಧ್ಯ ಇಲ್ಲ. ನೋಡಿ, ಇಡೀ ಸೂಪರ್ ಪವರ್ನ ಗಣಪತಿ ರೂಪದಲ್ಲಿ ತೋರಿಸಿದ್ರು. ಅದನ್ನೇ ದೇಹ ಇಲ್ಲದವನು, ವರ್ಣ ಇಲ್ಲದವನು, ರೂಪ ಇಲ್ಲದವನು, ದೇವರು ಅಂತ ಕರೆದ್ರು. ದೇವರು ಅಂದ್ರೆ ಅಷ್ಟೇ, ದೇಹ ಇಲ್ಲದವ, ವರ್ಣ ಇಲ್ಲದವ, ರೂಪ ಇಲ್ಲದವ. ಇವ್ರು ಕುರಾನ್ನವ್ರು ಹೇಳಬೇಕಾಗಿಲ್ಲ ನಮಗೆ. ಕುರಾನ್ ಮೊನ್ನೆ ಮೊಮ್ಮಗಳಾಗಿ ಹುಟ್ಟಿದ್ದು ನಮಗೆ. 620ರಲ್ಲಿ 632ರಲ್ಲಿ ಕುರಾನ್ ಹುಟ್ಟಿದ್ದು. ಇದು ಹುಟ್ಟಿದ್ದು ಯಾವಾಗ? ಇದು ಹುಟ್ಟಿ ಮುತ್ತಜ್ಜಿ ಆದಮೇಲೆ ಹುಟ್ಕೊಂಡವ ಇವೆಲ್ಲ. ಆಗಲೇ ದೇವರ ಕಾನ್ಸೆಪ್ಟನ್ನು ಯಾವ ರೂಪದಲ್ಲಿ ಕೊಟ್ಟಿದ್ದಾರೆ ನೋಡಿ. ನೀವು ಅಗ್ನಿ, ಗಾಳಿ, ನೀರು ಅಥವಾ ಆಕಾಶ, ಭೂಮಿ ಇವನ್ ಬಿಟ್ಟರೆ ಬೇರೆ ಕಡೆ ಎಲ್ಲೂ ಪವರ್ ಸಿಕ್ಕೋದೇ ಇಲ್ಲ. ಈಗ ಲೈಟ್ ಹಾಕಿದ್ದೀರಲ್ಲ, ಲೈಟ್ ಹಾಕಿದ್ದೀರಿ, ಇಲ್ಲಿ ಮೈಕ್ ಬರ್ತಾ ಇದೆ. ಈ ಕರೆಂಟ್ ಪವರ್ ಹೋಯ್ತು ಅಂದರೆ ನಾನು ಮಾತಾಡಿದ್ದು ನಿಮಗೆ ಕೇಳೋದಿಲ್ಲ. ಈ ಲೈಟ್ ಹೋಯ್ತು ಅಂದರೆ ಎಲ್ಲ ಕತ್ಲಾಗ್ತದೆ. ಆದರೆ ಲೈಟ್ ಹೋಗಿದ್ದು ಗೊತ್ತಾಗ್ತದೆ. ಆ ತಂತಿನಲ್ಲಿ ಇರೋ ಕರೆಂಟು ಯಾರಿಗೂ ಗೊತ್ತಾಗೋದಿಲ್ಲ. ಆ ತಂತಿನಲ್ಲಿ ಇದೆಯಲ್ಲ, ದಟ್ ಪವರ್ ಈಸ್ ಕಾಲ್ಡ್ ಆಸ್ ಸೂಪರ್ ಪವರ್. ದಟ್ ಸೂಪರ್ ಪವರ್ ಈಸ್ ನಥಿಂಗ್ ಬಟ್ ಆನ್ ಗಾಡ್. ನೋಡಿ, ದೇವರು ಅನ್ನೋದು ಯಾವುದು ಅಂದರೆ ಅದೇ ಪವರು. ಈ ಪವರ್ನೆಲ್ಲಿಂದ ತಂದ್ರಿ? ಇದೇ ಪಂಚಮಹಾಭೂತ. ಯಾವುದು ಪಂಚಮಹಾಭೂತ? ಅಗ್ನಿಯಿಂದ ತಂದ್ರಿ, ಥರ್ಮಲ್ ಎಲೆಕ್ಟ್ರಿಸಿಟಿ ಅಂದ್ರಿ. ಗಾಳಿಯಿಂದ ತಂದ್ರಿ, ವಿಂಡ್ ಎಲೆಕ್ಟ್ರಿಸಿಟಿ ಅಂದ್ರಿ. ನೀರಿಂದ ತಂದ್ರಿ, ಹೈಡ್ರೋ ಎಲೆಕ್ಟ್ರಿಸಿಟಿ ಅಂದ್ರಿ. ಆಕಾಶದಿಂದ ತಂದ್ರಿ, ಸೋಲಾರ್ ಎಲೆಕ್ಟ್ರಿಸಿಟಿ ಅಂದ್ರಿ. ಇದನ್ನು ತಡ್ಕೊಳ್ಳೋ ಕೆಪಾಸಿಟಿ ಇರೋದು ಭೂಮಿಗೆ ಮಾತ್ರ. ಹಂಗಾಗಿ ನಿಮ್ಮ ಮನೆಯಲ್ಲಿ ಎಲ್ಲ ಕರೆಂಟ್ ಕೊಟ್ಟಾಗ ಒಂದು ಗ್ರೌಂಡಿಂಗ್ ಅಂತ ಕೊಟ್ರಿ. ಏನ್ರಿ ಸೈನ್ಸ್ ಇದು? ಇದು ದೇವರ ಕಾನ್ಸೆಪ್ಟು. ಈ ದೇಶ ಕೊಟ್ಟಂತ ಸೈನ್ಸು ಯಾವ ದೇಶಕ್ಕೂ ಅಂಡರ್ಸ್ಟ್ಯಾಂಡ್ ಆಗಿಲ್ಲ, ಇನ್ನೂ ಅರ್ಥ ಆಗಿಲ್ಲ. ಇದನ್ನು ಅರ್ಥ ಮಾಡಿದ್ದು ಯಾವಾಗ ಗೊತ್ತಾ? 1200 ವರ್ಷಗಳ ಹಿಂದೆ ಒಬ್ಬ ಯತಿ ಶಂಕರಾಚಾರ್ಯರು. ಶಂಕರಾಚಾರ್ಯರು ಹೇಳ್ತಾರೆ, ಇನ್ನೊಂದು ಶಕ್ತಿ ಇಲ್ಲವೇ ಇಲ್ಲ, ನಾ ದ್ವಿತೀಯಂ ಇತಿ ಅದ್ವೈತಂ ಅಂತ. ಇನ್ನೊಂದು ಶಕ್ತಿನೇ ಇಲ್ಲ ಪ್ರಪಂಚದಲ್ಲಿ.
ಆ ಇರೋ ಶಕ್ತಿನೇ ಇಲ್ಲಿರೋ ಶಕ್ತಿ, ಇಲ್ಲಿರೋ ಶಕ್ತಿನೇ ಇಲ್ಲಿರೋ ಶಕ್ತಿ, ಇಲ್ಲಿರೋ ಶಕ್ತಿನೇ ನಾನಾ ರೀತಿಯ ಶಕ್ತಿ, ಅದೇ ಒಂದೇ ಶಕ್ತಿ. ನೋಡಿ ಎಂಥ ಪವರ್. ಈಗ ನಿಮ್ಗೆ ಅನಿಸ್ತಾರೆ, ನಾಳೆ ನಿಮ್ಗೆ ಕೇಳ್ತಾರೆ, ಸ್ವಾಮೀಜಿಗಳು ಅಷ್ಟೆಲ್ಲ ಹೇಳೋದ್ರಲ್ರಿ, ನಿಮ್ಮ ಮಂಗಳೂರಿನಲ್ಲಿ ಎಷ್ಟು ದೇವರಿದೆ ರೀ? ಗಣಪತಿ ಒಂದೇನಾ? ಎಷ್ಟು ದೇವರಿದೆ? ಲೆಕ್ಕ ಇಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೇವರು ಮಂಗಳೂರಿನಲ್ಲೇ ಇದೆ, ಮಂಗಳೂರು ಜಿಲ್ಲೆನಲ್ಲೇ. ಹೌದು, ನಾನು ಹೇಳದ್ನಲ್ಲ, ಎಷ್ಟೇ ದೇವರಿರಲಿ ಪವರ್ ಮಾತ್ರ ಒಂದೇ. ನಿಮ್ಮಲ್ಲಿ ಲೈಟ್ಸು ಎಷ್ಟಿದೆ ನೋಡಿ ಫೀಲ್ಡೊಳಗೆ. ನೀಲಿ ಬಣ್ಣದ್ದಿದೆ, ಹಳದಿ ಬಣ್ಣದ್ದಿದೆ, ಕೆಂಪು ಬಣ್ಣದ್ದಿದೆ, ದೊಡ್ಡ ಲೈಟ್ ಇದೆ, ಸಣ್ಣ ಲೈಟ್ ಇದೆ, ಟ್ಯೂಬ್ ಲೈಟ್ ಇದೆ, ಎಲ್ಲ ಲೈಟ್ ಒಂದೇನೆ. ಆದ್ರೆ ಅದ್ರ ಒಳಗಡೆ ಹರಿತಾ ಇರುವಂಥ ಪವರ್ ಅದೇ, ಅದು ಹಿಂದೂ ಧರ್ಮ. ಒಳಗಡೆ ಇರ್ತಕ್ಕಂಥ ಶಕ್ತಿಯೇ ಭಗವಂತ. ನೀವು ಕರಿತಕ್ಕಂಥ ರೂಪ ಬೇರೆ, ನೋಡ್ತಕ್ಕಂಥ ಬಣ್ಣ ಬೇರೆ, ಕಾಣ್ತಕ್ಕಂಥ ರೀತಿ ಬೇರೆ. ಇದನ್ನು ಹೇಳ್ತು ಗಣಪತಿಯ ಕಾನ್ಸೆಪ್ಟನ್ನು ನಿಮ್ಮ ಮುಂದೆ ಇಟ್ಟೇ ಬಿಡ್ತೀವಿ. ಸ್ವಲ್ಪ ಒಂದು 10 ನಿಮಿಷ ತಡ್ಕೊಳ್ಳಿ. ಭಾಳ ಕಷ್ಟದಲ್ಲಿ, ಭಾಳ ಕಷ್ಟದಲ್ಲಿ ಅಂತಂದರೆ ನಾನು 600 ಕಿಲೋಮೀಟ್ರಿಂದ ಬರಲಿಲ್ವ ಇಲ್ಲಿವರೆಗೆ ಹೇಳೋಕ್ಕೆ. ಈಗ ಮತ್ತೆ ಹೋಗ್ಬೇಕು 600 ಕಿಲೋಮೀಟ್ರ್ ನಾನು ವಾಪಸ್. ಎಷ್ಟು ಬೇಕಾದ್ರೂ ಬೈಕಳಿ, ಇವತ್ತೊಂದಿನ ಬಿಡೋದೇ ಇಲ್ಲ ನನಗೆ. ಈ ವಿಶ್ವಶಕ್ತಿ ಎನ್ನುವಂಥದ್ದು ಆತ್ಮಶಕ್ತಿಯಾಗಿ ಹೊರಗೆ ಬಂತು. ಅದರಿಂದ 5 ಬರುತ್ತೆ: ವಿಶ್ವಶಕ್ತಿ, ವಿಶ್ವ ಬೆಳಕು, ವಿಶ್ವನಾದ, ವಿಶ್ವಪ್ರಜ್ಞೆ, ವಿಶ್ವಪ್ರಾಣ ಅಂತ. ನೋಡಿ, ವಿಶ್ವಕ್ಕೆ ಒಂದು ನಾದ ಇದೆ ಅಂತ ಹೇಳಿದಂಥದ್ದು ನಾಸ ಹೇಳಲಿಲ್ಲ. ಈ ಪ್ರಪಂಚದಲ್ಲೊಂದು ನಾದ ಇದೆ, ಶ್ರುತಿ ಇದೆ ಅಂತೇಳಿ ನಾಸ ಹೇಳಲಿಲ್ಲ. ನಿಮ್ಮ ಧರ್ಮ ಹೇಳಿದೆ, ಶ್ರುತಿ ಅಂತ ಹೇಳಿದೆ. ಆ ನಾದ ಹುಟ್ಟಿದ್ದು ಆ ಭಗವಂತನ ಶ್ರುತಿನಲ್ಲಿ ಹುಟ್ಟಿತು. ಎಲ್ಲಿ ಹೋಗ್ರಿ ಕಡೆಗೆ ಬಂದು ಅಲ್ಲೇ ನಿಲ್ಲೋದು. ಅದನ್ನೇ ಈಶಾವಾಸ್ಯೋಪನಿಷತ್ತು ಹೇಳುತ್ತೆ. ಪೂರ್ಣಮದಃ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ನೀವು ಒಂದು ಪಾಯಿಂಟಿಂದ ಹಿಡಿದು ಸುತ್ತಾಡಿ ಅಲ್ಲಿ ನಿಂತ್ಕೊಳ್ಳಿ, 0 ಥರ ಕಾಣ್ಬೋದು. ಮತ್ತಲ್ಲೇ ನೀವು ಎಲ್ಲಿಂದ ಹುಟ್ಟು ಬಂದ್ರಿ, ಎಲ್ಲಿ ಬೆಳೆದ್ರಿ, ಮತ್ತೆ ಎಲ್ಲಿಗೆ ಹೋಗಿ ಸೇರಿದ್ರಿ, ಅಲ್ಲೇನೆ. ಇದು ಈ ಬದುಕು. ಇದನ್ನು ತೋರಿಸ್ಕೊಂಡಂಥದ್ದು ಗಣಪತಿ. ಸ್ವಾಮಿ, ನೀವು ಮಂಗಳೂರಿನಲ್ಲಿ ಗಣಪತಿ ದೇವಸ್ಥಾನವೇ ಇಲ್ವಾ? ಈಗ ನೀವೀಗ ಯುವಸೇನೆ ಕಮಿಟಿಯವರು ಹೇಳಬೇಕು ಉತ್ತರ ನನಗೆ. ಮಂಗಳೂರಿನಲ್ಲಿ ಎಷ್ಟು ಗಣಪತಿ ದೇವಸ್ಥಾನ ಇದೆ? ಬೇಕಾದಷ್ಟು ಗಣಪತಿ ದೇವಸ್ಥಾನ ಇದೆ, ಇಲ್ವಾ? ಇನ್ನು ಭಾಳ ದೊಡ್ಡ ಫೇಮಸ್ ಗಣಪತಿ ದೇವಸ್ಥಾನಗಳಿದ್ದಾವೆ. ಇದೆ, ಮತ್ತೆ ಯಾಕೆ ಇದನ್ನು ಮಣ್ಣಿನ ಮಾಡಿದ್ದು? ಅಲ್ಲೇ ಹೋಗಿ ಮಾಡ್ಬೋದಲ್ಲ. ಸುಮ್ಮನೆ ಇಷ್ಟು ಖರ್ಚು, ಅದೇ ಗಣಪತಿ ದೇವಸ್ಥಾನಕ್ಕೆ ಹೋಗ್ಬೋದಿತ್ತಲ್ಲ, ಯಾಕೆ ಮಾಡಿಲ್ಲ? ಹೋಗ್ಲಿ, ಮಾಡಿದ್ರಿ ಸರಿಯಪ್ಪ, ಏನೋ ಮಾಡಿದ್ರಿ, ನಿಮ್ಮ ಖುಷಿಗೆ ಮಾಡಿದ್ರಿ. ಎಷ್ಟೋ 1000 ಆಯಿತು. 1000 ಗಟ್ಟಲೆ ಗಣಪತಿ ವಿಗ್ರಹನ ಮಾಡಿ ಇಷ್ಟೆಲ್ಲ ಮಾಡಿ ನಾಳೆ ತಗೊಂಡೋಗಿ ಅದನ್ನ ನೀರಿಗೆ ಹಾಕೋದು ವೇಸ್ಟ್ ಅಲ್ವಾ? ಬಹುಶಃ ಈ ಥರದ್ದು ಪ್ರವಚನ ಇನ್ಯಾವ ಸ್ವಾಮಿಗಳು ಬಂದು ಕೊಡ್ಲಿಕ್ಕಿಲ್ಲ ನಿಮಗೆ. ಹೇಳಿ, ಈ ರಂಗೋಲಿ ನಾನೇನು ಹೇಳಿದೆ ಅಲ್ಲ, ಅದೇ ರಂಗೋಲಿಯನ್ನು ಭಾದ್ರಪದ ಮಾಸದಲ್ಲಿ ನಿಮಗೆ ಪ್ರಾತ್ಯಕ್ಷಿಕವಾಗಿ ತೋರಿಸುವಂಥದ್ದೇ ಗಣೇಶ ಚೌತಿ. ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ, ಆ ಗೊಂಬೆನಲ್ಲಿರೋದು ಇಷ್ಟೇ. ನೋಡಿಬೇಕಾದ್ರೆ ಮಣ್ಣನ್ನು ತಂದ್ರಿ, ಆ ಮಣ್ಣನ್ನು ನೀರು ಹಾಕಿ ಪಕ್ವ ಮಾಡಿದ್ರಿ. ಪಕ್ವ ಮಾಡಿ ಹದ ಮಾಡಬೇಕಾದ್ರೆ ಅಗ್ನಿ ತತ್ವ ಬೇಕು, ವಿಗ್ರಹ ಮಾಡಬೇಕಾದ್ರೆ ಅಗ್ನಿ ತತ್ವ ಬೇಕು. ಗೊಂಬೆನ ಮಾಡಿ ಅದನ್ನು ಒಣಗಲಿಕ್ಕೆ ಬಿಟ್ರಿ, ಗಾಳಿ ತತ್ವ ಆಯಿತು. ಆಮೇಲೆ ಆಕಾಶ ತತ್ವವನ್ನು ಅದ್ರ ಹೊಟ್ಟೆಯನ್ನು ಟೊಳ್ಳು ಮಾಡಿದ್ರಿ. ನಿಮ್ಮ ಒಳಗಡೆ ಇರುವಂಥ ಗಣಪತಿ ಹೊಟ್ಟೆ ಟೊಳ್ಳಿದೆಯಾ ಇಲ್ವೋ? ಟೊಳ್ಳಿಲ್ಲ ಅಂದರೆ ಅದು ಗಣಪತಿ ಆಗೋದಿಲ್ಲ. ಟೊಳ್ಳಿದೆ, ಅದು ಆಕಾಶ. 5 ಮಹಾಭೂತಗಳನ್ನು ತಂದು ಈ ರೂಪದಲ್ಲಿ ತೋರಿಸೋದು ಗಣಪತಿಯ ಚೌತಿಯ ವಿಶೇಷತೆ. ಈ ಚೌತಿಯ ದಿವಸದಲ್ಲಿ ನೀವೇನು ಮಾಡ್ತೀರಿ, ಅದರೊಳಗೆ 5 ತತ್ವ ಉಪನಿಷತ್ತು ಹೇಳುತ್ತೆ. 5 ತತ್ವ ಏನು? ಸಾನ್ನಿಧ್ಯ, ಸಾಮೀಪ್ಯ, ಸಾರೂಪ್ಯ, ಸಾಲೋಕ್ಯ, ಸಾಯುಜ್ಯ ಅಂತ. ಎಂಥ ಶಬ್ದಗಳು ನೋಡಿದ್ದು. ನೀವೆಲ್ಲ ಮಕ್ಕಳಿಗೆ ಹೆಸರಿಡ್ಬೇಕಾದ್ರೆ ಇಂಥದ್ದು ಹೆಸರಿಡಬೇಕು. ಯಾವುದಕ್ಕೂ ಬ್ಯಾಡದೇ ಇರೋದು ಯಾವ್ದಾದ್ರು ಹೆಸರುಗಳು ನೋಡಿ. ಅಂಕಿ ಪಿಂಕಿ ಡೊಂಕಿ ಅಂತ. ಆ ಡೊಂಕಿ ಕರೆದ್ರೆ ಈ ಕಡೆ ನಾಯಿ ಮರಿ ಓಡಬಾರದು, ಮಗುನೂ ಓಡಬಾರದು. ಯಾವುದು ಅಂತಲೇ ಗೊತ್ತಾಗೋದಿಲ್ಲ.
ಯಾವ ಹೆಸರು ಯಾರಿಗೆ ಇಡಬೇಕು ಗೊತ್ತೇ ಇಲ್ಲ. ಎಂತೆಂಥ ಹೆಸರುಗಳು ಇಂಥದ್ದಿಡಿ. ಸಾನ್ನಿಧ್ಯ, ಸಾಮೀಪ್ಯ. ಸಾನ್ನಿಧ್ಯ ಅಂದ್ರೇನು? ನಮ್ಮ ಸಮಕ್ಷಮದಲ್ಲಿ ಭಗವಂತನ ತಂದಿಡೋದು. ಸಾಮೀಪ್ಯ, ಅವನ ಪಕ್ಕದಲ್ಲಿ ನಾವು ಇರೋದು. ಸಾರೂಪ್ಯ, ಒಂದು ರೂಪದಲ್ಲಿ ನಾವು ನೋಡೋದು. ಆನೆ ರೂಪ ಇರಲಿ, ಇನ್ನೊಂದು ರೂಪ ಇರಲಿ ನೋಡೋದು. ಸಾಲೋಕ್ಯ, ಈ ಲೋಕದಲ್ಲಿದ್ದು ಆ ಭಗವಂತನ ಲೋಕದಲ್ಲಿ ನಾನು ಇದ್ದೇನೆ ಅಂತ ಅಂದ್ಕೊಳ್ಳೋದು. ಸಾಯುಜ್ಯ, ಅವನ ಜೊತೆನಲ್ಲಿ ಸೇರಿಬಿಡೋದು. ಅಲ್ದಿದ್ರೂ ಒಂದಿನ ಅವನ ಜೊತೆಗೆ ಸೇರ್ತೇವೆ, ಅದು ಬೇರೆ ವಿಷಯ. ಇದನ್ನು ಉಪನಿಷತ್ತು ಹೇಳ್ತಲ್ಲ, ಈ ಉಪನಿಷತ್ತು ಹೇಳಿದ್ದನ್ನೇ ವೇದಗಳು ಹೇಳಿತು. ಇದು ಗಣಪತಿಯ ರೂಪವನ್ನು ನಾವೆಲ್ಲವನ್ನು ನಾವು ಮಾಡ್ತೇವೆ. ನಿಮ್ಗೊಂದು ನೆನಪಿರಬೇಕು, ಯಾವ ದೇವಸ್ಥಾನ ಇರಲಿ ಅಲ್ಲೊಂದು ಗಣಪತಿ ದೇವಸ್ಥಾನ ಇಡ್ತೀರಿ ಅಲ್ವಾ? ದುರ್ಗಾ ದೇವಸ್ಥಾನ ಇರಲಿ, ಒಂದು ಗಣಪತಿ ಪಕ್ಕದಲ್ಲಿ. ಧರ್ಮಸ್ಥಳ ಮಂಜುನಾಥನ ದೇವಸ್ಥಾನ, ಅಲ್ಲೊಂದು ಗಣಪತಿ. ಸ್ವಾಮಿ, ನಾವು ಮಾಡಿದ್ದು ದುರ್ಗೆ ದೇವಸ್ಥಾನ, ನಾವು ಮಾಡಿದ ಷಣ್ಮುಖನ ದೇವಸ್ಥಾನ, ನಾವು ಮಾಡಿದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಮತ್ತು ಗಣಪತಿ ಯಾಕೆ ಹೇಳಿ ನೋಡ. ವೇದಗಳು ದೇವರು ಅಂತ ಕಾನ್ಸೆಪ್ಟ್ ಕೊಟ್ಟಿದ್ದು ಗಣಪತಿಗೆ ಮಾತ್ರ. ಆದ್ರಿಂದ ಎಲ್ಲ ಧರ್ಮದವರು ಪೂಜೆ ಮಾಡೋದು ಗಣಪತಿಗೆ ಮಾತ್ರ. ಸಿಖ್ರು ಪೂಜೆ ಮಾಡ್ತಾರೆ, ಜೈನರು ಪೂಜೆ ಮಾಡ್ತಾರೆ, ಸನಾತನರು ಅದರೊಳಗೆ ಶಾಕ್ತೇಯರು ಪೂಜೆ ಮಾಡ್ತಾರೆ, ಶೈವರು ಪೂಜೆ ಮಾಡ್ತಾರೆ, ವೈಷ್ಣವರು ಪೂಜೆ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಪೂಜೆ ಮಾಡೋದು. ನೀವು ಏನೇ ದೇವರನ್ನ ಸಾನ್ನಿಧ್ಯ ಮಾಡಬೇಕು, ದೇವರ ಸಾನ್ನಿಧ್ಯ ಆಗಬೇಕು ಅಂತಂದರೆ ಅಲ್ಲಿ ಗಣಪತಿ ಬರಬೇಕು. ಆದ್ದರಿಂದ ಗಣೇಶನಿಗೆ ಅಷ್ಟು ವಿಶಿಷ್ಟವಾದ ಶಕ್ತಿ. ರೂಪ ಮಾಡಿದ್ದಿದೆಯಲ್ಲ, ಅದು ವಿಚಿತ್ರವಾದ ರೂಪ. ದೊಡ್ಡ ದೇಹ ಮಾಡಿ, ದೊಡ್ಡ ಹೊಟ್ಟೆ ಮಾಡಿ ತೋರಿಸಿದ್ರು ಬ್ರಹ್ಮಾಂಡದ ಅಧಿಪತಿ ಅಂತ. ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರಲಿ ಅವನನ್ನ ದೇವರು ಹೊತ್ಕೊಳ್ತಾನಂತೆ. ಅವನು ದೇವರನ್ನು ಹೊರೋದಿಲ್ಲ, ದೇವರೇ ಅವನ್ನ ಹೊತ್ಕೊಳ್ತಾನೆ. ಆನೆಯ ಇಡೀ ಪ್ರಾಣಿಗಳಲ್ಲಿ ದೊಡ್ಡ ಪ್ರಾಣಿ ಯಾವುದು? ಆನೆ. ಆನೆಯನ್ನು ಮುಖ ಮಾಡಿ ತೋರಿಸಿದ್ರು. ಒಂದು ವೇಳೆ ದೇವರನ್ನು ನೀವು ಆರಾಧನೆ ಮಾಡಿದ್ರಿ, ಗೆದ್ರಿ ಅಂತಾದರೆ ಎಷ್ಟೇ ಚಿಕ್ಕ ವ್ಯಕ್ತಿ ಆಗಲಿ ಆ ಚಿಕ್ಕ ವ್ಯಕ್ತಿ ಮೇಲೇ ದೇವರು ಸವಾರಿ ಮಾಡ್ತಾನಂತೆ. ಅಂದರೆ ಆ ಚಿಕ್ಕ ವ್ಯಕ್ತಿಯೇ ದೇವರನ್ನೇ ಹೊತ್ಕೊಂಡು ಹೋಗ್ಬೋದಂತೆ. ಅದಕ್ಕೆ ಇಲಿಯನ್ನು ತೋರಿಸಿದ್ರು. ಒಂದು ಕಡೆ ಆನೆಯನ್ನು ತೋರಿಸ್ತಾರೆ, ಒಂದು ಕಡೆ ಇಲಿಯನ್ನು ತೋರಿಸ್ತಾರೆ. ಎಷ್ಟು ಚಿಕ್ಕ ವ್ಯಕ್ತಿ ಆಗಲಿ ಅವನು ಪ್ರೀತಿನಿಂದ ದೇವರನ್ನ ಕರೆದ ಅಂತಾದರೆ ದೇವ್ರನ್ನ ಹೊತ್ಕೊಂಡು ಹೋಗ್ಬೋದು. ಅದರೊಳಗೂ ಒಂದು ತಿಳ್ಕೊಳ್ಳಿ, ಜೊತೆಗೆ ಹಾವನ್ನು ತೋರಿಸ್ಬಿಟ್ಟಿದ್ದಾರೆ. ಹೊಟ್ಟೆನಲ್ಲಿ ಹಾವನ್ನು ತೋರಿಸಿದ್ದಾರೆ. ಏನು ಅರ್ಥ ಗೊತ್ತಾ? ಅದು ನೀವು ಏನು ಕೆಲಸ ಮಾಡಿ ಅಲ್ಲೊಬ್ಬ ವೈರಿ ಇರ್ತಾನೆ. ನೀವು ಎಷ್ಟೇ ಒಳ್ಳೇದು ಮಾಡಿ ಒಬ್ಬ ವೈರಿ ಹುಟ್ಕೊಳ್ತಾನೆ. ಎಷ್ಟು ಅದ್ದೂರಿ ಕಾರ್ಯಕ್ರಮ ಮಾಡಿ ಒಂದಿಷ್ಟು ವೈರಿಗಳು ಹುಟ್ಕೊಳ್ತಾರೆ. ಹುಟ್ಕೊಂಡಿಲ್ಲ ಅಂದರೆ ನಿಮ್ಮ ಕಾರ್ಯಕ್ರಮ ಫೇಲ್. ಹುಟ್ಟಲೇಬೇಕು, ಅದು ದೇವರು ತೋರಿಸೋದದು. ಒಂದಿಷ್ಟು ಜನ, ಈಗ ನಾವು ಇಷ್ಟು ಜನ ಮಾತಾಡಿದಾಗ ಎಂತ ಮಾರ್ರೆ ಸ್ವಾಮೀಜಿಗೆ ನೀವು ಟೈಮ್ ಹೇಳಬೇಕಾ ಬೇಡವಾ? 10 ನಿಮಿಷ ಹೇಳಬೇಕಿತ್ತು, ಎಷ್ಟು ಮಾತಾಡಿದ್ರು? ಒಂದಿಷ್ಟು ಜನ ಬೈಯೋದುಂಟೀಗ ನಾಳೆ ನನಗೆ. ಒಂದಿಷ್ಟು ಜನ ಹೇಳೋದು, ಏನು ಸ್ವಾಮಿಗಳು ಎಂತೆಂಥ ವಿಷಯಗಳು ಹೇಳಿದರು, ಒಂದಿಷ್ಟು ಹೊಗಳೋದುಂಟು ಇಲ್ವಾ? ಉಂಟು. ಸಾರ್ವಜನಿಕ ಗಣಪತಿ ದೇವಸ್ಥಾನ ಮಾಡಿದ್ರಲ್ಲ, ದೇವ್ರನ್ನ ಮಾಡಿದರು, ಉತ್ಸವ ಮಾಡಿದರು, ಏನೇನು ಮಾಡಿದರು, ಹಾಗೆ ಮಾಡ್ಬೋದಾಗಿತ್ತು, ಹೀಗೆ ಮಾಡ್ಬೋದಾಗಿತ್ತು. ಅವ್ರು ಮಾಡಲೇ ಇಲ್ಲ, ಎಲ್ಲ ಹಾಳು ಮಾಡಿದ್ರು ಮಾರ್ರೆ. ಇವ ಎಂತ ಮಾಡಿದ? ಇವ ಮಾಡಿದಿಷ್ಟೇ, ಹೇಳ್ತಾ ತಿರುಗಿದ್ದು. ಇವ್ರು ಹೇಳ್ತಾ ತಿರುಗ್ಲಿಕ್ಕಾಗಿ ಒಂದಿಷ್ಟು ವೈರಿಗಳನ್ನು ಇಟ್ಕೊಳ್ತಾನಂತ ದೇವರು. ಹಾಗಾಗಿ ಇಲಿ ಇದ್ರೂ ಸಹ ವೈರಿ ಅನ್ನುವಂಥ ಹಾವನ್ನು ಹೊಟ್ಟೆ ಕಟ್ಕೊಂಡ. ನೋಡಿ ಹೇಗೆ ತೋರಿಸ್ತಾರೆ ನೋಡಿ. ಯಾವುದೇ ಇತಿಮಿತಿಗಳನ್ನು ದಾಟಿದರೆ ಗಣಪತಿ ಕೈನಲ್ಲಿ ಅಂಕುಶ ಇದೆ, ಒಂದು ಕೈನಲ್ಲಿ ಅಂಕುಶ ಇದೆ. ಯಾರೇ ಆಟ ಆಡುವಷ್ಟು ಆಡಿಸ್ತಾನೆ. ಒಂದು ದಿನ ಚುಚ್ಚಿದ ಅಂತಾದರೆ ಅವರು ಮತ್ತೆ ಹೇಳುವುದೇ ಇಲ್ಲ. ಅದಕ್ಕೆ ಅಂಕುಶ ಕೊಟ್ಟದ್ದು. ಒಂದು ಕೈನಲ್ಲಿ ಅಂಕುಶ, ಇನ್ನೊಂದು ಕೈನಲ್ಲಿ ಪಾಶ. ಅತಿಯಾದ್ದು ಯಾವುದೂ ಒಳ್ಳೆಯದಲ್ಲ ಅಂತ. ಅತೀ ಪ್ರೀತಿ ಒಳ್ಳೆಯದಲ್ಲ, ಅತೀ ನಂಬಿಕೆ ಒಳ್ಳೆಯದಲ್ಲ. ಯಾರನ್ನಾದ್ರೂ ಬಹಳ ಪ್ರೀತಿನ ನಂಬಿ ಅವರು ಒಂದು ದಿನ ಕೈ ಕೊಟ್ಟರು ಅಂದರೆ ಸೊಂಟವೇ ಮುರಿದು ಹೋಗ್ಬಿಡ್ತದೆ. ಅದನ್ನು ಗಣಪತಿ ಹೇಳ್ತಾನೆ, ಪಾಶ. ಅತಿ ವ್ಯಾಮೋಹ ಒಳ್ಳೆಯದಲ್ಲ ಮಕ್ಕಳ ಮೇಲೆ, ಒಂದಿನ ಅವರೇ ದುಃಖ ಕೊಡ್ಬೋದು. ಅತಿ ವ್ಯಾಮೋಹ ಒಳ್ಳೆಯದಲ್ಲ ಗಂಡನ ಮೇಲೆ, ಅದು ಸ್ವಲ್ಪ ಕಷ್ಟ. ಗಂಡನ ಮೇಲೆ ಅತಿ ವ್ಯಾಮೋಹ ಕಡಿಮೆ ಈಗ, ಆದ್ರೂ ಒಂದು ಹೇಳಿಬಿಡುವ, ಅತಿ ವ್ಯಾಮೋಹ ಒಳ್ಳೆಯದಲ್ಲ. ಇದು ಯಾವುದಾದ್ರೂ ಅತಿ ಒಳ್ಳೆಯದಲ್ಲ ಅನ್ನೋದಕ್ಕೆ
ಪಾಶವನ್ನು ತೋರಿಸಿದ್ರು, ಒಂದು ಕಡೆ ಅಂಕುಶವನ್ನು ತೋರಿಸಿದ್ರು, ಇದರ ಮಧ್ಯದಲ್ಲಿ ಕಡುಬನ್ನು ತೋರಿಸಿದ್ದಾರೆ. ಇದರ ಅರ್ಥ ಏನು? ಕಡುಬು ನಮಗೆ ಬೇಕಾದ್ದು ಸಂಪತ್ತಲ್ಲ, ನಮಗೆ ಬೇಕಾದ್ದು ಬರೀ ಸಂತಾನ ಅಲ್ಲ, ನಮಗೆ ಬೇಕಾದ್ದು ಬರೀ ಆಸ್ತಿ ಅಲ್ಲ. ಒಬ್ಬ ಶ್ರೀಮಂತ ಅಂತ ಅನ್ನಿಸ್ಕೊಳ್ಬೇಕಾದ್ರೆ ಎರಡೇ ಬೇಕು: ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ರೆ. ಅವನೇ ಶ್ರೀಮಂತ. ಅದು ಎಲ್ಲೂ ಸಿಕ್ಕೋದಿಲ್ಲ, ದೇವರ ಹತ್ರ ಬಿಟ್ಟರೆ ಇನ್ನೆಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಕೊಡೋದು ಭಗವಂತ ಮಾತ್ರ. ಕಾನೂನು ಕೊಡೋದಿಲ್ಲ, ಸಂವಿಧಾನ ಕೊಡೋದಿಲ್ಲ, ಸಂಘಟನೆ ಕೊಡೋದಿಲ್ಲ, ಯಾರೂ ಕೊಡೋದಿಲ್ಲ. ಇವತ್ತಿಲ್ಲದೆ ಇರೋದೇ ಅದು. ಎಲ್ಲ ಉಲ್ಟಾ ಮಾಡಿಬಿಟ್ಟಿದ್ದಾನೆ. ಒಂದು ಕಾಲದಲ್ಲಿ ಹಾಲಿರಲಿಲ್ಲ, ನಿಮಗೆಲ್ಲ ನೆನಪಿರ್ಬೋದು. ಒಂದು 25 ವರ್ಷದ ಹಿಂದೆ ನೋಡಿ, ನೀವೆಲ್ಲ ಶಾಲೆಗೆ ಹೋಗ್ಬೇಕಾದ್ರೆ ಚಡ್ಡಿ ಒಂದೇ ಎರಡ ಅಲ್ವ ಶೆಟ್ರೆ? ಹಾಂ, 1-2 ಚಡ್ಡಿ ಓದು ಆಟ ಆಡಿ ಹಿಂದ್ಗಡೆ ಹರಿದೋಗೋದು. ಅದು ಹರಿದೋಗಿದ್ದು ಯಾರು ಕಾಣ್ತದೆ ಅಂತೇಳಿ ಶಾಲೆ ಚೀಲ ಹಿಂದಕ್ಕೆ ಹಾಕ್ಕೊಳ್ಳೋದು ಅಷ್ಟು. ಇವತ್ತು ಹಂಗಲ್ಲ, ಪ್ಯಾಂಟ್ ಹರಿದೋದಷ್ಟು ಕಾಸ್ಟ್ಲಿ. ಮಾರ್ಕೆಟಲ್ಲಿ ನೋಡಿ ಹರಿದಿದ್ದ ಪ್ಯಾಂಟೇ ಹಾಕ್ಕೊಳ್ಳೋದು. ಈಗ ಹುಡುಕಿ ಹರಿದಿದ್ದ ಪ್ಯಾಂಟ್ ಹಿಂದೆ ಹರಿದಿರ್ಬೇಕು, ಮುಂದೆ ಹುಚ್ಚಿರ್ತಾರೆ. ಎಲ್ಲ ಉಲ್ಟ ಮಾಡಿಬಿಟ್ಟಿದ್ದಾನೆ ದೇವರು. ಹಿಂದೆ ನೋಡಿ, ಕಾಫಿ ಟೀ ಕುಡಿಲಿಕ್ಕೆ ಹಾಲಿಲ್ಲ, ಕಣ್ಣು ಚಾ ಅಂತ ಕರಿತೇವೆ ನಾವೆಲ್ಲ. ಎಂತ ಕರಿತೀರಿ ನೀವು ಅಲ್ವಾ? ಹಾಲಿಲ್ಲ, ಏನಿಲ್ಲ. ಅದನ್ನೇ ಬಡತನ ಅಲ್ಲ ಪಾಪ, ಅದನ್ನೇ ಕಾಯಿಸೋದು, ಡಿಕಾಕ್ಷನ್ ಮಾಡಿ ಕುಡಿಯೋದು. ಈಗ ನಂದಿನಿ ಬಂದ ಮೇಲೆ ಎಲ್ಲ ಬಡವ್ರ ಮನೆಯಲ್ಲಿ ಹಾಲಿನ ಟೀ, ಶ್ರೀಮಂತರ ಮನೆಯಲ್ಲಿ ಅದೇ ಕಣ್ಣು ಚಾ. ಅವ್ರು ಕಣ್ಣು ಚಾ ಅಂತ ಕರೆಯೋದಿಲ್ಲ, ಬ್ಲ್ಯಾಕ್ ಟೀ. ದೇವರು ಉಲ್ಟಾ ಮಾಡಿಬಿಟ್ಟಿದ್ದಾನೆ. ಅವಾಗ ಕೆಲಸಕ್ಕೆ ಹೋಗ್ಬೇಕಾದ್ರೆ ಬೆಳಿಗ್ಗೆ ರಾತ್ರಿ ಮಾಡಿದ ಗಂಜಿ, ಬೆಳಗ್ಗೆ ಒಂದು ಚಿಪ್ಪು, ಅದು ನಮ್ಮಲ್ಲೆಲ್ಲ ಗೆರಟೆಯಲ್ಲಿ ಸೌಟ್ ಮಾಡ್ತಾ ಇದ್ರಲ್ಲ, ಅದರೊಳಗೆ ಒಂದು ಚಿಪ್ಪು ಗಂಜಿ ಹಾಕ್ಕೊಂಡು ತಿನ್ಕೊಂಡು ಹೋಗೋದು ನಾವು. ಅದು ಒಂದು 4-5 ಅನ್ನ ಇರೋದು, ಸ್ವಲ್ಪ ಗಂಜಿ ತಿಳಿಯೇ ಜಾಸ್ತಿ. ಅದನ್ನು ಬರ್ರಂತ ಕುಡಿದು ಕೆಲಸಕ್ಕೆ ಹೋಗೋದು ಆಗಿನ ಕಾಲ. ದೇವರು ಅದನ್ನು ಚೇಂಜ್ ಮಾಡಿಬಿಟ್ಟ. ಇವತ್ತು ನೀವು ಬಿಸಿ ಬಿಸಿ ಇಡ್ಲಿ ಬೋಂಡ ವಡೆ ತಿನ್ನೋದು, ಶ್ರೀಮಂತರು ಗಂಜಿ ಕುಡಿಯೋದು. ಅವ್ರು ಗಂಜಿ ಅಂತ ಕರೆಯೋದಿಲ್ಲ, ಸೂಪ್ ಅಂತ. ನೋಡಿ, ಎಲ್ಲರ ಮನೆಯಲ್ಲೂ ಆ ಸೂಪ್ ಬರ್ರಂತ ಕುಡಿಯೋದು. ಇವತ್ತು ಬಹುತೇಕ ಶ್ರೀಮಂತರು ಆದವ್ರ ಮನೆಯಲ್ಲಿ ಏನು ಸ್ವಾಮಿ ಮನೆ ಕಟ್ಟಿದ, ಎಲ್ಲ ಮನೆ, ನೀವು ಕರಾವಳಿ ಈ ಕಾಸರಗೋಡಿಂದ ಹಿಡಿದು ಬೈಂದೂರು ತನಕ ಹೋದ್ರು ಒಂದೊಂದು ಮನೆಗಳಂದ್ರೆ ಎಂಥ ಮನೆ. ಯಾರ್ಯಾರು ಆರ್ಕಿಟೆಕ್ಟ್ ಓದೋರು ಏನಾದ್ರು ಪ್ರಾಕ್ಟಿಕಲ್ ಕಲಿಬೇಕಾದ್ರೆ ಇದೊಂದು ರೋಡಲ್ಲಿ ಓಡಾಡಿದ್ರೆ ಸಾಕು. ಅಂಥ ಮನೆಗಳು 4 ಬೆಡ್ರೂಮು 5 ಬೆಡ್ರೂಮು. ಮುಂಚೆ ಹಂಗಲ್ಲ, 1 ಬೆಡ್ರೂಮ್ 2 ಬೆಡ್ರೂಮು. ಇವತ್ತು ಎಲ್ಲ ಮನೆ ಖಾಲಿ, 4 ಬೆಡ್ರೂಮು, ಮಲಗಲಿಕ್ಕೆ ಜನ ಇಲ್ಲ. ಬೆಡ್ರೂಮ್ 4. ಮುಂಚೆ ಚಾವಡಿನಲ್ಲಿ ರಾತ್ರಿ ಹಾಸಿಗೆ ಹಾಕ್ಕೊಂಡು ಮಲಗಬೇಕು, ಬೆಳಗ್ಗೆ ಮಡಚಿಡಬೇಕು. ಬೈತಿದ್ರು, ಬೇಗ ಮಡಚು, ಸೂರ್ಯ ಬರೋದ್ರೊಳಗಡೆ ನೀನು ಮಡಚಲಿಲ್ಲ ಆದರೆ ಮನೆಗೆ ಕಾಯಿಲೆ ಬರ್ತದೆ ಅಂತ. ಹೌದಲ್ಲ? ಇವತ್ತಿನ ಹಾಸಿಗೆ ಬಂದಿದೆ, ಅದು ಮಲಗಿದ್ರೆ ನಿಮ್ಮನ್ನು 3 ಸರ್ತಿ ಮಲಗಿಸ್ತದೆ. ಅದು ಮಡಚಲಿಕ್ಕೆ ಬರೋದಿಲ್ಲ ಅಂತ ಹಾಸಿಗೆ. ಕಾಯಿಲೆ ಬಿಟ್ಟಿದೆಯಾ ಮನೆಯಲ್ಲಿ? ಪ್ರತಿದಿನ ಕಾಯಿಲೆ. ಇಂಥ ಚೇಂಜಸ್ ಆಗಿದೆ ನೋಡಿ. ಬದಲಾವಣೆ. ಭಗವಂತ ಯಾವುದನ್ನು ಹೇಗೆ ಉಲ್ಟಾ ಮಾಡಿದ್ದಾನೆ, ಎಣ್ಣೆ ಹಚ್ಚಿ ತಲೆಬಾಚಿ ಶಾಲೆಗೆ ಹೋಗ್ತಿತ್ತು. ಬಡತನಕ್ಕೆ ಎಣ್ಣೆ ಇಲ್ದಿದ್ರೆ ಅದೆಲ್ಲ ಹಿಂಗೆ ಇರ್ತಿತ್ತು. ಇವತ್ತು ಶ್ರೀಮಂತರೆಲ್ಲ ಎಣ್ಣೆ ಹಚ್ಚಿ ಚಂದ ಮಾಡಿ ಬಾಚೋದು. ಇದು ಬಡವರೆಲ್ಲ. ಈ ದೊಡ್ಡ ಮಕ್ಕಳು ನೋಡಿ, ದೊಡ್ಡ ಶ್ರೀಮಂತರ ಮಕ್ಕಳು, ಅವೆಲ್ಲ ಹಿಂಗೆ ನಿಂತ್ಕೊಂಡಿರೋದು, ಕೂದಲು ಕರೆಂಟ್ ಹೊಡೆದಾಗೆ. ದೇವರು ಹೆಂಗೆ ಬದಲಾಯಿಸಿಬಿಟ್ಟಿದ್ದಾನೆ. ಪೂರ್ತಿ ಚೇಂಜು. ಭಗವಂತ ಅವನು ಮಾತ್ರ ಮಾಡಲಿಕ್ಕೆ ಚಾನ್ಸಸ್ಸು ಇನ್ಯಾರಿಗೂ ಸಾಧ್ಯ ಇಲ್ಲ. ಯಾವ 5 ಮಹಾಭೂತ ಕೊಟ್ಟನ ನಿಮ್ಗೆ 5 ಬೆರಳು ಕೊಟ್ಟಿದ್ದಾನೆ. ನೀವು ದೇವರನ್ನು ಬೇಡ್ಕೊಳ್ತಿದ್ದೀರಲ್ಲ, ಈ 5 ಬೆರಳು ಏನು ಗೊತ್ತಾ? ನೆನ್ಪಿಟ್ಕೊಳ್ಳಿ ತುಳುನಾಡಿಗರು. 1 ನಿಮ್ಮ ದೈವ, ಇನ್ನೊಂದು ನಿಮ್ಮ ತಾಯಿ, ಇನ್ನೊಂದು ನಿಮ್ಮ ತಂದೆ, ಇದು ನಿಮ್ಮ ಗುರುಗಳು, ಮತ್ತೊಂದು ದೇವರು. ಇದು ಸೇರಿದ್ದೇ 5 ಬೆರಳು. ಇದನ್ನು ನೀವು ಚೆನ್ನಾಗಿ ಇಟ್ಕೊಂಡ್ರೆ ಅನ್ನ ಕಲಿಸ್ಲಿಕ್ಕೆ 5 ಬೆರಳು ಸಿಗ್ತದೆ, ಹೊಟ್ಟೆ ತುಂಬ ಅನ್ನ ಸಿಗ್ತದೆ. ಅನ್ನ ಬೇಕಾದರೆ ನನ್ನ ಕೈನಲ್ಲಿರ್ತಕ್ಕಂಥ ಕಡುಬನ್ನು ತಗೊಳ್ಳಿ, ಅದು ಮುದವನ್ನು ಕೊಡ್ತದೆ. ಆದ್ದರಿಂದಲೇ ಅದಕ್ಕೆ ಮೋದಕ ಅಂತ ಹೆಸರು. ಅದು ಗಣಪತಿಯಲ್ಲಿ ಇಟ್ಕೊಂಡು ತೋರಿಸಿದ್ರು. ಗಣಪತಿಗೆ ಮೋದಕ ಅಂತ ಯಾಕೆ ಕೊಡ್ತೇವೆ? ಇದೇ ಕಾರಣಕ್ಕೆ ಅಂತ. ಅದು ನಿಜವಾದ ಗಣಪತಿ. ಗಣಪತಿಯನ್ನು ನೋಡಿದ್ರು, ಇವ್ರು ಇಷ್ಟು ಚೆನ್ನಾಗಿಟ್ರು, ಅವ್ರು ಅಷ್ಟು ಚೆನ್ನಾಗಿಟ್ರು, ಅಷ್ಟು ದೊಡ್ಡದಿಟ್ರು, ಅದನ್ನ ಲೆಕ್ಕ ಹಾಕೋದಲ್ಲ.
ಗಣಪತಿಯಲ್ಲಿ ಏನೇನಿದೆ ಅದನ್ನು ನಿಮ್ಮ ಮಕ್ಕಳಿಗೆ ನೀವು ತೋರಿಸ್ತಾ ಹೋದರೆ ಅಲ್ಲೇ ಸಾಕು, ಅವು ಕಲಿತಾ ಹೋಗ್ತವೆ, ಮುಂದೆ ಅವೇ ಮಾಡ್ತಾ ಹೋಗ್ತವೆ. ನಿಮ್ಮ ಸಂಸ್ಕಾರಗಳನ್ನು ನಿಮ್ಮ ಮಕ್ಕಳಿಗೆ ತೋರಿಸ್ತಾ ಹೋಗಿ. ಮಕ್ಕಳಿಗೆ ಬೇರೆ ಯಾರನ್ನೂ ನೀವು ರೋಲ್ ಮಾಡಲ್ ಆಗಿ ತೋರಿಸ್ಬೇಡಿ, ನಿಮ್ಮನ್ನೇ ನೀವು ರೋಲ್ ಮಾಡಲ್ ಆಗಿ ತೋರಿಸ್ಬೇಕು. ಯಾಕೆ ತೋರಿಸೋದಿಲ್ಲ ಅಂದರೆ ನಿಮ್ಮಲ್ಲೇ ಅಳ್ಕು, ನಾನೇ ಕಳ್ಳ, ನನ್ನ ಮಗನಿಗೆ ಯಾಕೆ ನಂತರ ಕಳ್ಳ ಆಗಬೇಕು? ಎಲ್ರ ಮನಸ್ಸಿಗೂ ನಂತರ ಸುಳ್ಳ ಆಗೋದು ಯಾಕೆ ನನ್ನ ಮಗ? ಯಾಕಂದ್ರೆ ಇವನು ಸುಳ್ಳ ಅಂತ ಇವನಿಗೆ ಗೊತ್ತಾಗ್ಬಿಟ್ಟಿದೆ. ಬದಲಾಗಬೇಕು. ಬದಲಾಗ್ತಾ ಹೋದರೆ ಎಲ್ಲ ನೀವು ಯಾವ ದೇವರನ್ನಾದರೂ ಪೂಜೆ ಮಾಡಿರಿ, ಯಾವ ದೇವರನ್ನಾದರೂ ಪೂಜೆ ಮಾಡಿ. ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಹೇಳ್ದ, ಯೋ ಯೋ ಯಾಮ್ ಯಾಮ್ ತನು ಭಕ್ತಃ ಶ್ರದ್ಧಾ ಯಾರ್ಚಿತುಮಿಚ್ಛತಿ. ನೀವು ಯಾರ್ಯಾರು ಯಾವ್ಯಾವ ದೇವರನ್ನ ಯಾವ್ಯಾವ ರೂಪದಲ್ಲಿ ಬೇಕಾದ್ರೂ ಪೂಜೆ ಮಾಡಿ, ಆ ದೇವರ ಸಾನ್ನಿಧ್ಯದಲ್ಲಿ ನೀವು ನಿಜವಾಗಿಯೂ ಅರ್ಚನೆ ಮಾಡಿದ್ರೆ ತಸ್ಯಾಚಲಂ ಶ್ರದ್ಧಾಂ ತಾಮೇವ ವಿದದಾಮ್ಯಹಂ. ನಿಮ್ಮ ಶ್ರದ್ಧಾ ಭಕ್ತಿ ಅದರೊಳಗೆ ನಡೀತು ಅಂತಾದರೆ ಅದರೊಳಗಡೆ ನಾನೇ ಬಂದು ಸೇರಿ ನಿಮ್ಗೆ ಆಶೀರ್ವಾದ ಮಾಡ್ತೇನೆ. ಇದು ದೇವರು ಹೇಳಿರೋ ಮಾತು. ಸ್ವಾಮಿ ನನಗೆ ಶಾಸ್ತ್ರ ಬರಲ್ಲ ಸ್ವಾಮಿ, ನನಗೆ ಮಂತ್ರ ಬರಲ್ಲ ಸ್ವಾಮಿ, ನಾನು ಭಾಳ ಕೀಳು ಜಾತಿನಲ್ಲಿ ಹುಟ್ಟಿದ್ದು ಸ್ವಾಮಿ. ನೋ, ದೇವರ ಡಿಕ್ಷನರಿಯಲ್ಲಿ ಜಾತಿ ಅನ್ನುವ ಶಬ್ದವೇ ಇಲ್ಲ. ಜಾತಿ ಅನ್ನೋ ಶಬ್ದವೇ ಇಲ್ಲ, ನಾವು ಮಾಡ್ಕೊಂಡಿರೋದು. ಹಿಂದೆ ಒಂದು ಕಾಲದಲ್ಲಿ ದೇವಸ್ಥಾನದ ಒಳಗೆ ಹೋಗ್ಲಿಕ್ಕೆ ಆಗದಿದ್ದಂಥ ಒಂದು ಸಮುದಾಯ ತನಗೆ ಬೇಕಾದ ರೀತಿಯಲ್ಲಿ ದೈವಗಳನ್ನು ಕರೆದು ತನಗೆ ಬೇಕಾದ ರೀತಿ ಬಡತನದಲ್ಲೇ ತೆಂಗಿನ ಓಲಿಯನ್ನು ಕಟ್ಕೊಂಡು ಆ ಅಡಕೆ ಹಾಳೆ ಮುಖವಾಡಗಳನ್ನು ಮಾಡಿಕೊಂಡು ಪಂಜುರ್ಲಿ ರೂಪದಲ್ಲಿ ಅಂತೇಳಿ ರಾತ್ರಿಯಿಂದ ಬೆಳಗ್ಗೆ ತನಕ ಕುಣಿದದ್ದೇ ಕೋಲವಾಯಿತು ಬಿಟ್ಟರೆ ಅದೇನು ಬಹಳ ದೊಡ್ಡ ಆರಾಧನೆ ಅಲ್ಲ. ಮುಗ್ಧತೆಯಲ್ಲಿ ಭಗವಂತನಿಗೆ ಅರ್ಪಣೆ ಆದ ಪದ್ಧತಿ ಆ ಭೂತಾರಾಧನೆಯ ಕೋಲ. ಅದಾಗಬೇಕು. ಅದಾದರೆ ಆ ಪಂಜುರ್ಲಿಯ ರೂಪ ಅಲ್ಲೇ ಸಾನ್ನಿಧ್ಯದಲ್ಲಿ ನಾರಾಯಣನೇ ಬಂದು ಆಶೀರ್ವಾದ ಮಾಡ್ತೀನಿ ಅಂತೇಳಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದಾನೆ. ಅದು ಆ್ಯಕ್ಟಿಂಗ್ ಆಗಬಾರ್ದು. ಬಹಳ ವಿಚಿತ್ರ ಆ್ಯಕ್ಟಿಂಗ್ ಆಗ್ತಾ ಇದೆ. ನಿಮ್ದು ಈಗ ನಾಗದರ್ಶನ ಬರ್ತಾ ಬರ್ತಾ ಇನ್ನು ದುಬೈಗೆ ಹೋಗೋದು ಒಂದೇ ಬಾಕಿ. ಮೊನ್ನೆ ಬೆಂಗಳೂರು ಫಿಲ್ಮ್ ಲ್ಯಾಂಡಲ್ಲೆಲ್ಲ ಆಗಿಬಿಟ್ಟಿದೆ. ಇದರಂಥ ಅಸಹ್ಯ ಇನ್ನೊಂದಿಲ್ಲ, ನಾಚಿಕೆ ಪಟ್ಟಿದ್ದು. ಒಬ್ಬ ಪಾತ್ರಿ ಇದ್ದಾನೆ ಇಲ್ಲಿ, ತನ್ನ ಮಗನಿಗೆ ಟ್ರೈನಿಂಗ್ ಕೊಡ್ತಾನೆ, ಹಿಂಗೆ ಕುಣಿಬೇಕು, ಹಿಂಗೆ ಇರಬೇಕು. ಹಂಗಾರೆ ಹೆಂಗೆ? ಅವಾಗ ಒಂದು ನಿಜವಾದ ಹಾವು ತಂದು ಬಿಟ್ಬಿಡ್ಬೇಕಲ್ಲಿ. ಸತ್ಯವಾಗಿ ನಾನು ಹೇಳೋದು, ನನಗೆ ಹಿಂಗಾಗಿ ಸುಮಾರು ಜನ ವಿರೋಧಿಗಳಿದ್ದಾರೆ. ದೇವರನ್ನು ಹಾಳು ಮಾಡಬಾರ್ದು, ದೇವರನ್ನು ಹಾಳು ಮಾಡಬಾರ್ದು. ದೇವರಿಗೆ ಮುಟ್ಟು ಮೈಲಿಗೆ ಇಲ್ಲ, ಅವನೇ ಹುಟ್ಟಿಸಿರೋದು. ಏನ್ರಿ ಮುಟ್ಟು ಮೈಲಿಗೆ? ಎಲ್ಲಿಂದೆಲ್ಲ ನೀರು ಬಂತು, ಎಲ್ಲಿಂದೆಲ್ಲ ಪ್ರಳಯ ಆಯಿತು, ಎಲ್ಲಿಂದೆಲ್ಲ ನೀರು ಹೋಯ್ತು, ಅದು ಹೋಗಿ ಸೇರ್ತು ಸಮುದ್ರಕ್ಕೆ. ಸಮುದ್ರದಿಂದ ಉಪ್ಪಾಗಿ ಬಂತು. ಉಪ್ಪು ತಿಂದಿದ್ದವನು ಯಾರಿದ್ದಾರೆ ಹೇಳಿ? ಕೈ ಹತ್ರಿ. ಬೆಂಗಳೂರಿಂದ ಮಂಗಳೂರಿಂದ ಎಲ್ಲರದು ಟಾಯ್ಲೆಟ್ ಹೋಗಿ ಸೇರಿದ್ದು ಸಮುದ್ರಕ್ಕೆ. ಸಕಲ ತೀರ್ಥಗಳಾಗಿ ಅದು ಆಗಿದ್ದು ಎಲ್ಲದಕ್ಕಿಂತಲೂ ರುಚಿ ಉಪ್ಪು. ಆ ಉಪ್ಪನ್ನು ತಿಂದ ಮೇಲೆ ಯಾವ ಕರ್ಮದ ಮಡಿಯೂ ಇಲ್ಲ. ಯಾರು ತಿಂದಿಲ್ಲ ಉಪ್ಪು? ನಿಮಗೆ ಚಪ್ಪಾಳೆ ಹೊಡೆಯಕ್ಕೆ ಭಯ, ಯಾರು ಏನಾರು ನನ್ನನ್ನು ನೋಡಿದ್ರೆ ನಾಳೆ ಅಂತ. ನನಗೆ ಭಯ ಇಲ್ಲ, ನಾ ಎಲ್ಲ ಬಿಟ್ಟು ಸನ್ಯಾಸಿ. ಭೇದ ಭಾವಗಳನ್ನು ಇಟ್ಕೊಳ್ಬೇಡಿ, ಮಾನವೀಯತೆಯನ್ನು ಇಟ್ಕೊಳ್ಳಿ. ಭಗವಂತ ನಿಮ್ಮನ್ನು ಕರೆದು ಕೈ ಹಿಡಿತಾನೆ. ನೀನು ಶ್ರೇಷ್ಠ, ನೀನು ನೀಚ ಇಲ್ಲವೇ ಇಲ್ಲ, ಯಾರೂ ಇಲ್ಲ. ಎಲ್ಲ ಸುಟ್ಟರು ಬೂದಿ ಆಗೋದೆ. ಇಷ್ಟು ಜನ ಸೇರಿದ್ದೀರಲ್ಲ ಈ ಪೆಂಡಾಲ್ ಒಳಗಡೆ. ಗಾಳಿ ಬಂತಲ್ಲ, ಗಾಳಿ ಬಂತಲ್ಲ, ಈಗ ಉಸಿರಾಡಿದ್ರಲ್ಲ ನೀವು. ಅದು ಯಾರು? ಪೂಜಾರಿ ಉಸಿರಾಡ್ದ ಬಿಟ್ಟ, ಶೆಟ್ಟಿ ಉಸಿರಾಡ್ದ ಬಿಟ್ಟ, ಭಟ್ಟ ಉಸಿರಾಡ್ದ ಬಿಟ್ಟ, ಕುಡುಬೆ ಉಸಿರಾಡ್ದ ಬಿಟ್ಟ, ಕುಂಬಾರ ಉಸಿರಾಡ್ದ ಬಿಟ್ಟ. ಅದೇ ಗಾಳಿ ಎಲ್ಲರ ಮೂಗೊಳಗೆ ಹೋಯ್ತು. ಇನ್ನೆಂತ ಮಡಿ ಮಾಡ್ತೀರಿ ನೀವು ಹೇಳಿ? ಇಷ್ಟಿದ್ದು ನಿಮಗೆ ಮಾನ ಮರ್ಯಾದೆ ಇಲ್ಲದೆ ಆ ಮಡಿನಲ್ಲಿ ಸಾಯ್ತೀರಿ ಅಂದರೆ ಹಿಂದೂಗಳು ನೀವು ಯಾವತ್ತು ಸರಿಯಾಗೋದು? ನೀವು ಯಾವತ್ತು ಸರಿಯಾಗೋದು? ಮುಸ್ಲಿಮರಲ್ಲಿ ಜಾತಿ ಇಲ್ಲ, ಕ್ರಿಶ್ಚಿಯನ್ರಲ್ಲಿ ಜಾತಿ ಇಲ್ಲ, ಎಲ್ಲ ಒಟ್ಟಾಗ್ತಾರೆ, ಎಲ್ಲ ಒಗ್ಗಟ್ಟಾಗ್ತಾರೆ. ದೇವರನ್ನ ಹರಾಜಿಗಿಡಬಾರ್ದು, ದೇವರನ್ನ ಶೋಕಿಗಿಡಬಾರ್ದು. ನಾನು ಒಂದು ಕಾಲದಲ್ಲಿ ನಾಗಮಂಡಲದ ವಿರುದ್ಧ ಮಾತಾಡಿದೆ, ಆದರೆ ನಾಗನ ವಿರುದ್ಧ ಅಲ್ಲ, ನಾಗನ ವಿರುದ್ಧ ಇಲ್ಲ. ನಾನು ನಾಗಾರಾಧನೆ ಮಾಡಬೇಕಂತಲೇ ನಾನು ಹೇಳ್ಕೊಬಾರೋದು. ಭಾಳ ಅಪ್ಪಟ ಬ್ರಹ್ಮತ್ವ ಇರ್ತಕ್ಕಂಥ ಪುರೋಹಿತರುಗಳಿದ್ದಾರೆ, ಅವ್ರನ್ನ ಹುಡುಕಿ. ಅಪ್ಪಟ ಶಾಸ್ತ್ರೀಯ ಗೊತ್ತಿದ್ದಂಥ ಸಾತ್ವಿಕ ಪುರೋಹಿತರುಗಳನ್ನು ಹುಡುಕಿ ಅವ್ರ ಹತ್ರ ಮಾಡಿಸಿ.
ಅವ್ರ ಹತ್ರ ಮಾಡಿಸಿ. ಈ ಡಂಗಾಣಿ ನಾಟಕ ಡ್ಯಾನ್ಸು ಈವೆಂಟ್ ಮಾಡೋರನ್ನೆಲ್ಲ ಬಿಟ್ಟಾಕ್ಬಿಡಿ. ಕುವೆಂಪು ಹೇಳಿದ್ದನ್ನು ನೋಡಿ, 100 ದೇವರನ್ನೆಲ್ಲ ನೂಕಾಚೆ ದೂರ ಭಾರತಾಂಬೆಯೇ ನೋಡು ನಲ್ಲಿ ಬಾರ ಅಂತ ಕರೆದ್ಯಾರ. ಅವ್ರು ಕರೆದು ಸತ್ತೋದ್ರು, ಇನ್ನೂ ನಾವು ಉದ್ಧಾರ ಆಗಲಿಲ್ಲ. ಯಾವಾಗಲೂ ಒಂದು ನಾಗಮಂಡಲ ಮಾಡ್ತೀರಿ, 100 ಏನು ಸಾಧಾರಣ ಏನಿಲ್ಲ ಅಂದ್ರೆ 1 ಕೋಟಿ 1.25 ಕೋಟಿ ಖರ್ಚು ಮಾಡ್ತೀರಿ. ಹೊಟ್ಟೆ ಉರಿತದ ನನಗೆ. ಯಾಕೆ ಅಂತಂದ್ರೆ ಸುಮಾರು 1 ಲಾರಿ ಲೋಡು ಪಿಂಗಾರನ್ನು ತಗೊಂಡು ತಿಕ್ಕಿ ಇಲ್ಲಿ ತಿಕ್ಕಿ ಅಲ್ಲಿ ಬಿಸಾಡೋದು. ಎಷ್ಟು ಅಡಕೆ ಹೋಯ್ತು. ಇವನು ಡ್ಯಾನ್ಸಿಗೆ ಖರ್ಚಾಗೋಯ್ತು. ಅದೇ ನೀವು ಒಂದು ಪಿಂಗಾರ ನಿಮ್ಮ ಮನೇಲಿ ಇದ್ದಂಥ ನಾಗನ್ ನಿಮ್ಮ ಹತ್ತಿರದಲ್ಲಿದ್ದ ಪುರೋಹಿತರನ್ನು ಕರ್ಕೊಂಡ್ಬಂದು ಪೂಜೆ ಮಾಡಿ ಒಂದು ಹಾಲೇರಿ, ಈ 1 ಕೋಟಿ ರೂಪಾಯಿನ ಈ ಹಿಂದುತ್ವಕ್ಕೋಸ್ಕರ ಹೋರಾಡಿದಂಥ ಯುವಕರುಗಳಿಗೆ ಕೋರ್ಟ್ ಖರ್ಚಿಗೋ ಮನೆ ಖರ್ಚಿಗೋ ಅವ್ರು ಸತ್ತಿದ್ದಕ್ಕೋ ಕೊಡ್ರಿ. ನೀವು ಇಲ್ಲೆಲ್ಲ ಬೋರ್ಡ್ ಹಾಕಿದ್ದೀರಿ, ಅವರು ಬೋರ್ಡ್ ಹಾಕ್ಕೊಂಡು ಅವ್ರು ಸ್ಮರಣೆ ಮಾಡಿದ ತಕ್ಷಣ ಹಿಂದುತ್ವ ಆಗೋದಿಲ್ಲ. ಜೀವನ ಕೊಟ್ಟಿದ್ದಾರೆ, ಬದುಕು ಕೊಟ್ಟಿದ್ದಾರೆ. ಯುವಕರು ಬರೋದು ಹೆಂಗೆ ಯುದ್ಧಕ್ಕೆ? ನಮ್ಮ ಮಗ ಬೇಡ, ನಮ್ಮ ಮಕ್ಕಳು ಬೇಡ ಅಂತ ನಾವು ಕೂಡಿ ಇಟ್ಕೊಳ್ಳೋದು, ಯಾವುದೋ ಮಕ್ಕಳನ್ನು ಬಲಿ ಕೊಡೋದು. ಹೋಗ್ಲಿ, ಯಾವುದೋ ಮಕ್ಕಳು ಬಲಿ ಕೊಟ್ರಲ್ಲ. ಈ ಆರಾಧನೆ, ಈ ನಾಟಕದ ಆರಾಧನೆಗಳ ಬದಲಿಗೆ ದೇವರನ್ನ ಸಾತ್ವಿಕ ಆರಾಧನೆ ಮಾಡಿ ಆ ದುಡ್ಡನ್ನು ಈ ಹಿಂದುತ್ವಕ್ಕೆ ನಾನಂತೂ ಓಡಾಡೋದಿಲ್ಲ, ನನ್ನ ಕೈನಲ್ಲಿ ಆಗೋದಿಲ್ಲ, ನನ್ನ ಮಕ್ಕಳಿಲ್ಲ, ಇರಲಿ ನಂದೊಂದು ಇಷ್ಟು ಪಾಲು ಈ ಹಿಂದೂ ಸೇನೆಗಳಿಗೆ ಅಂತ ಕೊಡ್ತಾ ಬನ್ನಿ. ಒಂದು ಸೈನ್ಯ ಖಂಡಿತವಾಗಿ ನಿಲ್ಲುತ್ತೆ, ಅದು ಬಲಿಷ್ಠವಾಗಿ ಬೆಳೀತದೆ. ಇದು ದೇವರ ಆರಾಧನೆಯ ರೂಪಕ್ಕೆ ಹೋಗ್ತದೆ. ಇದನ್ನು ಮಾಡಿದ್ರೆ ಮಾತ್ರ ನಾವು ಒಂದಲ್ಲ ಒಂದು ದಿನ ಗಟ್ಟಿ ಆಗ್ತೇವೆ. ನನಗೆ ಖಂಡಿತವಾಗಿ ಯಾರ ಮೇಲೂ ಸಿಟ್ಟಿಲ್ಲ, ಯಾರೂ ದ್ವೇಷಗಳಿಲ್ಲ. ನನಗೆ ಮಾತ್ರ ದ್ವೇಷಗಳಿದ್ದಾರೆ, ನನಗೆ ಯಾರ ಮೇಲೂ ದ್ವೇಷ ಇಲ್ಲ. ಸತ್ಯವಾಗಿ ಹೇಳೋದು. ನಾಳೆಯಿಂದ ನೋಡಿ ಬೇಕಾದರೆ ಬಹುಶಃ ಯಾವುದೋ ಒಂದು ಯೂಟ್ಯೂಬೆಲ್ಲ ಇದೆ ಅಂತ ಕಾಣ್ತದೆ, ನಮ್ಮ ಟ್ಯೂಬೇ ಹೀಟ್ ಆಗೋ ಥರದಲ್ಲಿ ಬರ್ತದೆ ಕೆಲವು ಸರ್ತಿ ನಾಳೆ. ಆದರೂ ತೊಂದರೆ ಇಲ್ಲ. ನನ್ನ ಉದ್ದೇಶ ಅಷ್ಟು ದೂರಿಂದ ವಿಮಾನದಲ್ಲಿ ಬಂದು ನಿಮ್ಮನ್ನು ಮಾತಾಡಿ ಹೋಗಿದ್ದು, ನಿಮ್ಮ ಜೊತೆಯಲ್ಲಿ ರಸ್ತೆಯಲ್ಲಿ ಹೋರಾಟ ಮಾಡಲಿಕ್ಕೆ ನಮ್ಮ ಕೈನಲ್ಲಿ ಆಗದೇ ಇದ್ದರೂ ವಿದ್ವತ್ತಿನಲ್ಲಾದರೂ ನಮ್ಮ ಹಿಂದೂಗಳನ್ನು ಗಟ್ಟಿ ಮಾಡುವ ಅಂತ ಒಂದೇ ಕಾರಣಕ್ಕೆ ನಾನು ಅಷ್ಟು ದೂರಿಂದ ಬಂದು ನಿಮ್ಮ ಜೊತೆಗೆ ಮಾತಾಡ್ತಿದ್ದೇನೆ. ಯಾವ ದ್ವೇಷನೂ ಅಲ್ಲ. ನಿಮ್ಮಲ್ಲಿ ಇರ್ತಕ್ಕಂಥ ಪ್ರಬುದ್ಧತೆ ಇಡೀ ದೇಶ ನಮ್ಮನ್ನು ಹೊಗಳಬೇಕು, ಇಡೀ ದೇಶ ಹೊಗಳಬೇಕು. ಭೂತಾರಾಧನೆಯಲ್ಲಿ ನಾಟಕಗಳಿರಬಾರ್ದು. ಭೂತಾರಾಧನೆಯಲ್ಲಿ ಅವನು ಜಾಸ್ತಿ ಇವನು ಜಾಸ್ತಿ ಅಂತ ನೀವು ತಾರತಮ್ಯವನ್ನು ತೋರಿಸಬಾರ್ದು. ನನಗೆ ಬಹಳ ನೋವಿದೆ, ಈ ಕರಾವಳಿಯಲ್ಲಿ ಮಾತ್ರ ನೋವಿದೆ. ಏನು ತಾರತಮ್ಯ ಅಂತಂದರೆ ನಿಮ್ಮಗಳಲ್ಲಿ ಬಿಟ್ಬಿಡಿ, ಬೇರೆ ಜಾತಿಯ ಸ್ವಾಮಿಗಳನ್ನು ಸಹ ನೀವು ಪುರಸ್ಕರಿಸೋದಿಲ್ಲ, ಅವರಿಗೆ ಎದ್ದು ನಮಸ್ಕಾರ ಮಾಡದೇ ಇರತಕ್ಕಂಥದ್ದು ಭಾಳಷ್ಟು ಜನ ಈ ಕರಾವಳಿನಲ್ಲಿದ್ದಾರೆ. ಸನ್ಯಾಸಿಗಳನ್ನು ಜಾತಿಗಳಲ್ಲಿ ನೋಡಬಾರ್ದು. ನೀವು ಸನ್ಯಾಸಿಗಳನ್ನೇ ಜಾತಿನಲ್ಲಿ ನೋಡ್ತೀರಿ, ಅವರಿಗೆ ನಮಸ್ಕಾರ ಮಾಡೋದಕ್ಕೆ ನಾನು ದೊಡ್ಡದು ಅಂತ ಅಹಂಕಾರ ಮಾಡ್ತೀರಿ. ಈ ಹಿಂದುತ್ವ ಉದ್ಧಾರ ಆಗೋದಿಲ್ಲ. ಗುರುಗಳನ್ನು ನೀವು ಯಾವ ಜಾತಿನೇ ಆಗಲಿ ಆ ಕಾವಿಗೆ ಬೆಲೆ ಕೊಡಬೇಕು, ಅವರ ತ್ಯಾಗಕ್ಕೆ ಬೆಲೆ ಕೊಡಬೇಕು, ಅವರ ತಪಸ್ಸಿಗೆ ಬೆಲೆ ಕೊಡಬೇಕು. ಅವನ ದಲಿತನೇ ಆಗಿರಲಿ. ನೆನ್ಪಿಟ್ಕೊಳ್ಳಿ, ಈ ಕರಾವಳಿಯನ್ನು ನೀವು ಎಷ್ಟು ಬದಲಾವಣೆ ಆಗಬೇಕು. ಈ ಕರಾವಳಿಯಲ್ಲಿ ಒಂದು ಮೆರುಗನ್ನು ಕೊಟ್ಟದ್ದು, ಮರ್ಯಾದೆನ ಕೊಟ್ಟದ್ದು, ಉಡುಪಿ ಕೃಷ್ಣನನ್ನು ಪ್ರಪಂಚಕ್ಕೆ ಸಾರುವಲ್ಲಿ ದೊಡ್ಡ ಸಾಧನೆ ತೋರಿದವರು ವಿಶ್ವೇಶ ತೀರ್ಥರು. ಅಂಥ ವಿಶ್ವೇಶ ತೀರ್ಥರು ನಮ್ಮನ್ನು ಬಿಟ್ಟು ಹೋದಾಗ ಕರಾವಳಿ ಬಾಗಿಲೇ ಹಾಕಲಿಲ್ಲ. ಉಡುಪಿನಲ್ಲಿ ಕೆಲವು ಅಂಗಡಿಗಳು ಬಾಗಿಲಾಗ್ತವೆ. ಯಾವಾಗ ನಾವು ಸರಿಯಾಗೋದು? ಒಂದಿನ ರಜೆ ಮಾಡಲಿಕ್ಕಾಗೋದಿಲ್ಲ ಆ ಯತಿಗಳಿಗೋಸ್ಕರ. ಸಿದ್ಧಗಂಗಾ ಶ್ರೀಗಳು ಸತ್ತಾಗ 3 ದಿನ ಕಂಪ್ಲೀಟ್ ತುಮಕೂರು ಬಂದ್. 3 ದಿನ ಅವರು ಬ್ರಾಹ್ಮಣರ ಸ್ವಾಮಿ ಏನು ಬೇರೆಯವ್ರಿಗೆ ಮಾಡಲಿಲ್ವ? ಅವರು ಮಾಡಿದಾರೆ, ಇಲ್ಲ ಮಾಡಿದ್ದಾರೆ. ಎಲ್ಲರ ಮನೆಗೆ ಹೋಗಿದ್ದಾರೆ. ಜಾತಿನಲ್ಲಿ ನೋಡಬೇಡಿ ಸ್ವಾಮಿಗಳನ್ನು, ಯಾರನ್ನೂ ನೋಡಬೇಡಿ. ಅಧ್ಯಾತ್ಮ ಅನ್ನೋದನ್ನು ತಗೊಳ್ಳಿ. ಗಣಪತಿ ಯಾವ ಜಾತಿಗೂ ಇಲ್ಲ, ಗಣಪತಿ ಎಲ್ಲರಿಗಾಗಿರೋದು. ಅದೇ ಥರದಲ್ಲಿ ಸನ್ಯಾಸಿಗಳನ್ನು, ಗುರುಗಳನ್ನು, ಎಲ್ಲಿ ವಿದ್ವತ್ತಿದೆಯೋ ಅಲ್ಲಿ ವಿದ್ಯೆ ಇದ್ದರೆ ಅಲ್ಲಿ ಬ್ರಹ್ಮ ಇದ್ದಾನೆ, ಬ್ರಹ್ಮ ಇದ್ದಲ್ಲಿ ಬ್ರಹ್ಮತ್ವ ಇದೆ. ಆ ಸನ್ಯಾಸಿಗಳನ್ನು ನೀವು ಗೌರವಿಸಿದ್ರೆ ನಿಮ್ಮ ಹಿಂದುತ್ವ ಇನ್ನಷ್ಟು ಬಲಿಷ್ಠವಾಗುತ್ತೆ. ಅದನ್ನು ನೆನ್ಪಿಡ್ತಾ ಹೋಗಿ. ಕೇವಲ ಹಿಂದುತ್ವ ಅಂದ ತಕ್ಷಣ ಮುಸ್ಲಿಮರ ಮೇಲೆ, ಕ್ರಿಶ್ಚಿಯನ್ರ ಮೇಲೆ ಹೋರಾಟ ಮಾಡೋದು ಹಿಂದುತ್ವ ಅಲ್ಲ, ಅವ್ರನ್ನ ಅವಹೇಳನ ಮಾಡೋದು ಹಿಂದುತ್ವ ಅಲ್ಲ, ಅವ್ರನ್ನ ಕಂಡಮ್ ಮಾಡೋದು ಹಿಂದುತ್ವ ಅಲ್ಲ. ನೆನ್ಪಿಟ್ಕೊಳ್ಳಿ, ಯುದ್ಧ ಬೇಕಾಗಿಲ್ಲ ನಮಗೆ.
ನಮ್ಮನ್ನೇ ನಾವು ಪ್ರಬುದ್ಧತೆ ಮಾಡ್ಕೊಳ್ಳೋದು ಹಿಂದುತ್ವ. ನಾನು ಸುಮಾರು ಪ್ರಶ್ನೆಗೆ ಹೇಳಿದೆ, ಮುಂದಿನ ವರ್ಷ ಇವರು ಬಹುಶಃ ಕರೀತಾರೋ ಇಲ್ಲ ಗೊತ್ತಿಲ್ಲ, ಇಷ್ಟೊಂದು ಮಾತಾಡಿಬಿಟ್ಟಿದ್ದೀನಿ. ಕರೆದ್ರೆ ಬಂದಾಗ ನೆಕ್ಸ್ಟ್ ಕರೆದ್ರೆ ಬಂದಾಗ ಅವತ್ತು ನೀವು ನೆನ್ಪು ಮಾಡಬೇಕು, ಯಾಕೆ ಹಿಂದೂಗಳು ನೀವು ಹೂವನ್ನು ಕೊಡಬೇಕು ದೇವರಿಗೆ, ಯಾಕೆ ನೀವು ಗಣಪತಿ ಗರಿಕೆ ಕೊಡಬೇಕು, ಯಾಕೆ ನೀವು ಕಾಯಿನ ಕೊಡಬೇಕು, ಎಲ್ಲ ದೇವರಿಗೂ ಕಾಯಿ. ಅದೊಂದು ಹೇಳೇ ಬಿಡ್ತೀನಿ, ಯಾಕೆ ಅಂತಂದರೆ ನೋಡಿ, ಗಣಪತಿಗೆ ನೀವು ಗರಿಕೆನೂ ತಂದ್ರಿ ಕಾಯಿ ತಂದ್ರಿ ಅಲ್ವಾ. ಆ ದೇವರು ಎತ್ತರದಲ್ಲಿ ಬೆಳೆದವ್ರನ್ನೇನು ನೋಡ್ತಾನೆ ಅಂತಲ್ಲ, ಎಷ್ಟೇ ವ್ಯಕ್ತಿ ಎತ್ತರದಲ್ಲಿ ಬೆಳೀರಿ ಅವನು ಒಡೆದು ಕಾಲು ಕೆಳಗಡೆ ಇಡೋದು, ಕೆಳಗಡೆ ಇರುವಂಥ ಗರಿಕೆ ಹುಲ್ಲನ್ನು ಕೀಳೋದು ಅವನ ತಲೆ ಮೇಲೆ ಇಡೋದು. ಅದರ ಅರ್ಥ ಏನು? ಎತ್ತರ ಎಷ್ಟೇ ಬೆಳೆದಿದ್ರೂ ಭಗವಂತನಿಗಿಂತ ಮಿಗಿಲಲ್ಲ. ಅಂಥ ಒಂದು ಗಣೇಶನ ಆರಾಧನೆ ಮಾಡಿದ್ದೀರಿ. ನಿಮ್ಮ ಜೊತೆಯಲ್ಲಿ ನಾನು ಇಷ್ಟೋ ತನಕ ನನ್ನ ಮನಸ್ಸಲ್ಲಿ ಇದ್ದದನ್ನು ಒಂದಿಷ್ಟು ಹೇಳಿದ್ದೇನೆ. ಅದರೊಳಗಡೆ ನಿಮಗೆ ಎಷ್ಟು ಹಿತವಾಗಿದೆಯೋ ಗೊತ್ತಿಲ್ಲ, ಅಂತೂ ಕೆಲವೊಂದಿಷ್ಟನ್ನು ನೀವು ಮನಸ್ಸಲ್ಲಿ ತಗೊಳ್ತೀರಿ ಅಂತ ಹೇಳ್ತಾ, ನಮ್ಮ ಚಿನ್ನ ಚೆನ್ನಾಗಿದ್ದರೆ ಅಕ್ಕಸಾಲಿಗನ್ನು ದೂರಬೇಕಾಗಿಲ್ಲ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಮಂಗಳೂರಿಗೆ ಬೇಕಾದಂಥ ಮಾತು. ಲವ್ ಜಿಹಾದ್ ಲವ್ ಜಿಹಾದ್ ಲವ್ ಜಿಹಾದ್ ಅಂತ ನಾವು ಕೇಳ್ತಾ ಇದ್ದೀವಿ. ಯಾವುದ್ಯಾವುದೋ ಹೆಣ್ಣು ಮಕ್ಕಳನ್ನು ಎಳ್ಕೊಂಡೋದ್ರು, ಮತ್ತೊಂದಾಯಿತು ಇನ್ನೊಂದಾಯಿತು ಅಂತ ಕೇಳ್ತಾ ಇದ್ದೀವಿ. ಎಷ್ಟೊತ್ತಿಗೂ ನಮ್ಮ ಯುವಕರುಗಳು ಕಾಯ್ತಾ ಇರಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಹೇಳಿದ್ದು, ನಮ್ಮ ಚಿನ್ನ ಗಟ್ಟಿ ಇದ್ದರೆ ಅಕ್ಸಾಲಿಗನ್ನು ದೂರಬೇಕಾಗಿಲ್ಲ. ಅಂದ್ರೆ ಅರ್ಥ ಏನು? ನಮ್ಮ ಹೆಣ್ಣುಮಕ್ಕಳು ಯಾವುದೇ ಒಂದು ಅಪರಿಚಿತರನ್ನು ಪರಿಚಯ ಮಾಡ್ಕೊಳ್ಬಾರ್ದು, ಅಪರಿಚಿತರ ಬೈಕಲ್ಲಿ ಹತ್ತಬಾರ್ದು. ತಾಯಿಯಂದ್ರು ತಿಳ್ಕೋಬೇಕು, ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಫೋಟೋ ಇದೆ, ಸರಸ್ವತಿ ಫೋಟೋ ಇದೆ, ಯಾವುದೇ ದೇವಿಗೆ ಚೂಡಿದಾರದಲ್ಲಿ ತೋರಿಸಿಲ್ಲ ಲಕ್ಷ್ಮಿಯನ್ನು, ಪ್ಯಾಂಟಲ್ಲಿ ತೋರಿಸಿಲ್ಲ ಲಕ್ಷ್ಮಿ ಸರಸ್ವತಿಯನ್ನು, ಚಡ್ಡಿಲಿ ತೋರಿಸಿಲ್ಲ. ಹಾಗಂತ ತೋರಿಸ್ಲೇ ಇಲ್ವಾ? ಒಂದು ದೇವರನ್ನು ಚಡ್ಡಿಲಿ ತೋರಿಸಿದ್ದೇವೆ ನಾವು, ಒಂದೇ ದೇವರನ್ನು ನೆನ್ಪಿಟ್ಕೊಳ್ಳಿ, ಕಾಳಿಯನ್ನು. ಕಾಳಿದು ಇಷ್ಟೇ ಸಣ್ಣ ಚಡ್ಡಿ. ಯಾವ ಹೆಣ್ಣುಮಗಳು ಮುಂಗಾಲಿಂದ ಕೆಳಗೆ ತನಕ ಬಟ್ಟೆ ಉಟ್ಟು ಅವಳು ಸುಸಂಸ್ಕೃತಳಾಗಿರ್ತಾಳೋ ಅವಳು ಲಕ್ಷ್ಮೀ ರೂಪದಲ್ಲಿ ಇರ್ತಾಳೆ ಅಂತ ಹಿಂದೂ ಧರ್ಮ ಹೇಳಿದೆ. ಯಾವ ಹೆಣ್ಣುಮಗಳು ಮುಂಗಾಲಿಂದ ಮೇಲೆ ಬಟ್ಟೆ ತೊಟ್ಟು ತೊಡೆ ತೋರಿಸುವಾಗೆ ಹೋಗ್ತಾಳೋ ಅವಳು ಆ ಮನೆಗೆ ಮಾರಕ ಆಗ್ತಾಳೆ ಅಂತಲೂ ಸಹ ಹಿಂದೂ ಧರ್ಮ ಹೇಳಿದೆ. ನೀವು ನಿಮ್ಮ ಮಕ್ಕಳಿಗೆ ಸಣ್ಣ ಪುಟ್ಟ ಬಟ್ಟೆ ಹಾಕಿ ತೋಳು ಕಾಣುವಾಗೆ ತೊಡೆ ಕಾಣುವಾಗೆ ಚಂದವನ್ನು ಹೊರ ಪ್ರಪಂಚಕ್ಕೆ ತೋರಿಸಲಿಕ್ಕೆ ನೀವೇ ಪ್ರಚೋದನೆ ಕೊಟ್ಟರೆ ಅದು ಧರ್ಮದ ತೊಂದರೆ ಅಲ್ಲ, ಅದು ನಿಮ್ಮದೇ ತೊಂದರೆ. ನಮ್ಮ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡ್ಕೊಳ್ಬೇಕಾದ್ರೆ ಸಂಸ್ಕಾರವನ್ನು ಬಿಗಿಯಾಗಿ ಮಾಡಿ, ಆಗ ನಿಮ್ಮ ಜಾತಿಯ ಸಂಸ್ಕಾರ ನಿಮ್ಮ ಜಾತಿಯ ಸಂಸ್ಕಾರವನ್ನು ಹೇಳ್ಕೊಡಿ. ಆವಾಗ ಬಿಟ್ಟು ಹೋಗೋದಿಲ್ಲ, ಆವಾಗ ಲವ್ ಜಿಹಾದ್ ಆಗೋದಿಲ್ಲ. ಒಂದು ವೇಳೆ ಮನೆಯಿಂದ ಬಂದು ಎಳ್ಕೊಂಡು ಹೋದರೆ ಆಗ ನಮ್ಮ ಒಂದೊಂದು ಶಿವಾಜಿಯು ನಮ್ಮ ಹಿಂದೂ ಸೇನೆಯಲ್ಲಿ ಇದ್ದಾರೆ ಅನ್ನೋದನ್ನು ನೆನಪಿಸ್ಕೊಳ್ಳಿ, ಆಗ ಬಿಡೋದಿಲ್ಲ. ಹಾಗೆ ಏನಾದರೂ ನಾವು ಹೋರಾಟಕ್ಕೆ ಸಿದ್ಧ ಅಂತ ಹೇಳ್ತಾ, ಮುಂದಿನ ದಿನದಲ್ಲಿ ಯಾವುದೇ ರೀತಿಯಾದಂತಹ ಈ ಕಾಳಗವಾಗದೆ ಶಾಂತತೆಯಲ್ಲಿ ಈ ಮಂಗಳೂರು ನೆಮ್ಮದಿನಲ್ಲಿ ಇರುವಾಗೆ ಈ ಗಣಪತಿ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ನಮ್ಮ ವಾಕ್ಪುಷ್ಪಗಳನ್ನು ವಿನಾಯಕನ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇವೆ. ರೋಗಗೂ ಬೈದ್ಯರಾದು ಬವರೋಗದ ಬೈದ್ಯರಾದು ಬೈದ್ಯರಿಗೂ ಬೈದ್ಯರಾದು ಬಂಗಾರದ ಪುರ್ಪಗೂ ಕಮ್ಮನ ಒತ್ತಿನಂಗೆ ಯುವ ಸೇನೆಗೆ ಎರ್ತಲೆದ ಬೆರಿಕಾಪುದ ಧೈರ್ಯನು ಕೊರ್ದು ಹಿಂದೂ ಯುವ ಸೇನೆ ಏನಿ ಕಾಲ ಮುಟ್ಟಲ